Myanmar. 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 ದೇಶಗಳ ನಡುವೆ ಯುದ್ಧ ಆಗ್ತಿರುವಂತಹ ಸಂದರ್ಭವನ್ನ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಸಾಕಷ್ಟು ದೇಶಗಳಿಗೆ ಕಾಲಿಟ್ಟು ಸ್ವತಃ ಪ್ರತ್ಯಕ್ಷಿಸಿ ಪ್ರಮಾಣಿಸಿ ತೋರಿಸಿದ್ದಾನೆ. ಯುಕ್ರೇನು, ರಷ್ಯಾ, ಇಸ್ರೇಲು, ಪ್ಯಾಲೆಸ್ಟೀನು, ಗಾಜಾ ಬಾರ್ಡರು, ಇರಾಕು, ಇರಾನು, ವೆಸ್ಟರ್ನ್ ಸಹಾರಾ, ಇನ್ನೂ ಸಾಕಷ್ಟು ಪ್ರದೇಶಗಳು. ಆದ್ರೆ ಭಾರತ ದೇಶದ ಪಕ್ಕದಲ್ಲೇ ಒಂದು ದೇಶ ಇದೆ, ಬಹಳ ಸುಂದರವಾದ 90% ಬುದ್ಧನನ್ನ, ಶಾಂತಿಯನ್ನ ನಂಬೋ ದೇಶ. ಆದ್ರೆ ಈ ದೇಶದ ಒಳಗೆ ಕಳೆದ 5 ವರ್ಷಗಳಿಂದ ಆಂತರಿಕ ಯುದ್ಧ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅಂದ್ರೆ ಅದು ನಮ್ಮ ಇಮ್ಯಾಜಿನೇಷನ್ಗೂ ದೂರ. ಆದ್ರೆ ಈ ಒಂದು ವಿಷಯ ಯಾವುದೇ ಮೀಡಿಯಾದಲ್ಲಾಗ್ಲಿ ಹಾಗೆ ಯಾವುದೇ ಜಾಗದಲ್ಲಾಗ್ಲಿ ನಿಮಗೆ ಕೇಳೋಕ್ ಸಿಗಲ್ಲ. ಸ್ವಾಗತ ಎಲ್ಲರಿಗೂ ಮಯನ್ಮಾರ್ ಅಥವಾ ಬರ್ಮಾ ದೇಶಕ್ಕೆ. ಇಲ್ಲಿ 20 ಫ್ರಂಟ್ಗಳಲ್ಲಿ ಸತತ 5 ವರ್ಷಗಳಿಂದ ದೇಶದ ಒಳಗೆ ದೇಶದ ಜನರೇ ಒಬ್ಬರ ಜೊತೆಗೆ ಒಬ್ರು ಹೊಡೆದಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ದೊಡ್ಡ ಯುದ್ಧ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇಡೀ ವಿಶ್ವ ಈ ದೇಶಕ್ಕೆ ಅಪ್ಪಿತಪ್ಪಿನೂ ಕಾಲಿಡಬೇಡಿ, ಕಾಲಿಟ್ರೆ ನಿಮ್ಮ ಜೀವಕ್ಕೆ ನೀವೇ ಜವಾಬ್ದಾರರು ಅಂತ ಟ್ರಾವೆಲ್ ಅಡ್ವೈಸರಿ ಕೂಡ ಕೊಟ್ಟಿದೆ. ಅಂತಹ ದೇಶಕ್ಕೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಬಹಳ ವಿಶೇಷವಾದ ಡೇಂಜರಸ್ ಸಮಯದಲ್ಲಿ ಕಾಲಿಡ್ತಾ ಇದ್ದಾನೆ. ಸ್ವಾಗತ ಎಲ್ಲರಿಗೂ ಮಯನ್ಮಾರ್ ದೇಶಕ್ಕೆ. ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಬೆಳಗ್ಗೆ 5 ಗಂಟೆಗೆ ರೆಡಿ ಆಗಿಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ನಾನು ಹೋಗ್ತಾ ಇದ್ದೀನಿ ಚಿಯಾಂಗ್ ಮಾಯ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಮತ್ತೊಂದು ಹೊಸ ದೇಶದ ಕಡೆಗೆ ಪ್ರಯಾಣ. ನಮ್ಮ ವಾಹಿನಿಯಲ್ಲಿ ಹಿಂದೆಂದೂ ನೋಡದ ದೇಶಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಎಷ್ಟೊಂದು ವಿಷಯಗಳಾಗೋಯ್ತು ಕಳೆದ 2 ವಾರದಲ್ಲಿ. ಅವಾರ್ಡ್ ಸೆರೆಮನಿ, ಅಪ್ಪ ಅಮ್ಮನ ಟ್ರಿಪ್ಪು, ಫಿಲಿಪೀನ್ಸ್ ಪ್ರವಾಸ, ಅದ್ರ ಹಿಂದೆ ಬಹರೇನು, ಸೌದಿ, ಅಫ್ಘಾನಿಸ್ತಾನು ಕಂಟಿನ್ಯೂಸ್ ನಡೀತಾನೆ ಇದೆ. ಈ ವರ್ಷನ ಕೂಡ ಬಹಳ ಸ್ಟ್ರಾಂಗ್ ಆಗಿ ಶುರು ಮಾಡಿದ್ದೀವಿ ಗ್ಲೋಬಲ್ ಕನ್ನಡಿಗರು. ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಏನೇನು ಅಂದ್ಕೊಂಡಿದ್ರು 2026 ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇವತ್ತಿನ ಅತ್ಯದ್ಭುತವಾದ ದಿವಸವನ್ನು ಶುರು ಮಾಡೋಣ. ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಏರ್ಪೋರ್ಟ್ಗೆ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. 300 ರೂಪಾಯಿ ಆಗ್ತಾಯಿದೆ. ಬೋಲ್ಟು ಮತ್ತು ಗ್ರ್ಯಾಬ್ ಎರಡಕ್ಕೂ ಬುಕ್ ಮಾಡಿದೆ. ಬೋಲ್ಟಲ್ಲಿ ಸ್ವಲ್ಪ ಕಮ್ಮಿ ತೋರಿಸ್ತು, ಅದಕ್ಕೆ ಬೋಲ್ಟ್ನ ತಗೋತಾ ಇದ್ದೀನಿ. ಈಗ ಇಲ್ಲಿಂದ ಏರ್ಪೋರ್ಟ್ ಕಡೆಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ನಡಿಗೆ. ಎಷ್ಟು ಫಾಸ್ಟಾಗಿ ಚೆಕ್ ಇನ್ ಆಯಿತು. ನಾನೇ ಫಸ್ಟು ಕೌಂಟ್ರಲ್ಲಿ. ಅದಾದಮೇಲೆ ಏನೂ ತೊಂದರೆ ಆಗಿಲ್ಲ. ಬ್ಯಾಕ್ ಸ್ಕ್ರೀನಿಂಗ್ ಆಯಿತು, ಬೋರ್ಡಿಂಗ್ ಪಾಸ್ ಕೊಟ್ಟರು. ಭಾಳ ಯುನೀಕಾಗಿ 11A ಸೀಟ್ ನಂಬರ್ 11A ಕೊಟ್ಟಿದ್ದಾರೆ. ಈಗ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಹತ್ರ ಬಂದಿದ್ದೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೆಸ್ ಮಾಡಿ. ಎಲ್ಲಿಗೆ ಡಾನ್ಮ್ಯಾಂಗ್, ಸೊರ್ಣುವಿ, ಕುನ್ಮಿಂಗ್, ಶಾಂಘಾಯ್, ಯಾಂಗಾನ್, ಏನೇನೋ ಬರ್ತದೆ. ಇವಾಗ ಥಾಯ್ ಭಾಷೆಯಲ್ಲಿ ಬರ್ತಾಯಿದೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ಹೋಗ್ತಾ ಇರೋದು ಯಾಂಗಾನ್ ಅಂದರೆ ಮಯನ್ಮಾರ್ ಅಥವಾ ಫಾರ್ಮರ್ ಬರ್ಮಾ. ಅದರ ರಾಜಧಾನಿ ರಂಗೂನ್ ಅಂತ ಇತ್ತು, ಇವಾಗ ಅದನ್ನ ಯಾಂಗಾನ್ ಅಂತ ಮಾಡಿದ್ದಾರೆ. ಬೋರ್ಡಿಂಗ್ ಶುರು ಆಯ್ತು ಯಾಂಗಾನ್ಗೆ. ಫಸ್ಟ್ ಟೈಮು ಮಯನ್ಮಾರ್ ಏರ್ಬೇಸ್ ಅಲ್ಲಿ ಹೋಗ್ತಾ ಇದೀನಿ ಅಂತ ಖುಷಿ ಪಟ್ಟೆ. ಇದು ಯಾವ್ದು ಗೂಡ್ಸ್ ಗಾಡಿ ತರ ಇದೆಲ್ರಿ ನೋಡಿ, ಎಕ್ಸಾಕ್ಟ್ಲಿ ಗೂಡ್ಸ್ ಗಾಡಿ ತರ ಇದೆ. ಇದು ಯಾವ್ದ್ರಿ? ಇದು ಹಳೆ ತಾತನ ಕಾಲದ್ದು ಯಾವ್ದೋ. ಅಯ್ಯೋ ಬನ್ನಿ ತೋರಿಸ್ತೀನಿ ಫ್ಲೈಟ್. ನೋಡ್ರಿ ಹೆಂಗಿದೆ, ಅದು ಗುಜ್ರಿ ಗಾಡಿ ತರ ಇದೆ. ಅಯ್ಯೋ ಕ್ಲೀನೇ ಮಾಡಿಲ್ಲ, ಟೈರ್ ಬೇರೆ ಪಂಚರ್ ಆದಂಗಿದೆ. ಯಾವ ಗಾಡಿಗರು ಪುಟಾಡಿ ಫ್ಲೈಟು. ಹಲೋ, ಗುಡ್ ಮಾರ್ನಿಂಗ್. ಕಿನ್, your name is Kin? 8
Just Eight. like number 8, you can call Oh, it. 8 Humkin. Oh, that's nice. Nice name. ಅಯ್ಯಪ್ಪ, ಇಷ್ಟು ಪುಟಾಣಿ ಫ್ಲೈಟಲ್ಲಿ ಹೋಗಿ ತುಂಬ ವರ್ಷನೇ ಆಗಿತ್ತು. ಲಾಸ್ಟು ಮಂಗೋಲಿಯಲ್ಲೆಲ್ಲ ಓಡಾಡಿದ್ದೆ ಈ ಥರ. 1 hour ಫ್ಲೈಟ್ ಅಷ್ಟೇ. ಸೊ ಓಕೆ, ಮ್ಯಾನೇಜ್ ಮಾಡೋಣ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹೈಟ್ ಇದೆ ಇದು ಅಂತ, ಎಷ್ಟು ಕುಳ್ಳ ಫ್ಲೈಟ್ ಇದು ಅಂತ. ಆಲ್ಮೋಸ್ಟ್ ತಲೆ ಟಚ್ ಆಗ್ತಾಯಿದೆ. ಇವರು ಥೈಲ್ಯಾಂಡ್ನಿಂದ ಒಳ್ಳೆ ಊಟ ತಿಂಡಿ ತೊಗೊಂಡು ಹೋಗ್ತಾ ಇದ್ದಾರೆ ಮಯನ್ಮಾರ್ಗೆ. ಗುಡ್ ಮಾರ್ನಿಂಗ್. How to say good morning in Burmese? Mingla nanakema. Nana nakema. Nanake. Mingla nanakema. Mingla nana nakema. Yes. Oh, that's nice. Sing them. And what is your name? Miatot Zuzu. Wow, nice name. ಥ್ಯಾಂಕ್ ಯು ಸೊ ಮಚ್. ಫ್ಲೈಟಲ್ಲಿ ರೆಕ್ಕೆ ಕೆಳಗಡೆ ಇರುತ್ತೆ ಗುರು, ಇದು ರೆಕ್ಕೆ ಮೇಲಿದೆ. ವ್ಯೂ ನೋಡೋದು ಖುಷಿ ಪಡೋಣ ಅಂದರೆ ಮಂಜಾಗಿ ಹೋಗಿದೆ ಗ್ಲಾಸ್. ನನಗೆ ಸಿಕ್ಕಿದೆ ಇವತ್ತು ಭಾಳ ಫೇಮಸ್ ಆದ 11A ಸೀಟು. ಫ್ಲೈಟು ಸ್ಟಾರ್ಟ್ ಆಗೋ ಮುಂಚೆನೇ ಎಂಡ್ ಆಗ್ಬಿಡ್ತು. ಅಷ್ಟು ಚಿಕ್ಕ ಫ್ಲೈಟು. 1 hour ಇಲ್ಲಿಂದ ಜರ್ನಿ ತೋರಿಸ್ತಾ ಇದೆ ಯಾಂಗಾನ್ಗೆ. ಚಿಯಾಂಗ್ ಮೈಯಿಂದ ಭಾಳ ಹತ್ತಿರ ಮಯನ್ಮಾರು. ಅದಕ್ಕೆ ಚೂಸ್ ಮಾಡಿದೆ ಇವಾಗ ಈ ಕಂಟ್ರಿನ. ಐ ಹೋಪ್ ನಮ್ಮೆಲ್ರಿಗೂ ಮಯನ್ಮಾರ್ ಇಷ್ಟ ಆಗುತ್ತೆ. ಐ ಹೋಪ್ ನನಗೂ ಮಯನ್ಮಾರ್ ಇಷ್ಟ ಆಗುತ್ತೆ. ಗೊತ್ತಿಲ್ಲ ಹೆಂಗಿರುತ್ತೆ ದೇಶ ಅಂತ. ದೇಶ ಆ್ಯಕ್ಚುಲಿ ಪ್ರಾಬ್ಲಮಲ್ಲಿದೆ, ಮಿಲಿಟ್ರಿ ರೂಲಲ್ಲಿದೆ, ಸಾಕಷ್ಟು ಕಾಂಟ್ರವರ್ಸಿ ಇದೆ, ಬೇರೆ ಬೇರೆ ವಿಚಾರಗಳಿದೆ, ಸೆನ್ಸಿಟಿವ್ ಸಮಯ ಅಂಥದ್ರಲ್ಲೂ ಹೋಗ್ತಾ ಇದ್ದೀನಿ. Tighten by pulling the strap to unfasten, lift the clutch. ಮೇಲಿಂದ ನೋಡ್ತಾ ಇದ್ದೀನಿ ಗುರು, ಏನು ಈ ಊರು ತುಂಬ, ದೇಶ ತುಂಬ ಗದ್ದೆ ಇದೆ. ಬರೀ ಭತ್ತದ ಗದ್ದೆಯೇ ಕಾಣಿಸ್ತಿದೆ. ಲ್ಯಾಂಡ್ ಆಗ್ತಾ ಇದ್ದೀವಿ. ಪುಟಾಣಿ ಪ್ಲೇನಲ್ಲಿ ಲ್ಯಾಂಡ್ ಆಗಬೇಕು ಅಂದಾಗ ಹಿಂಗೆ ಹೋಗ್ತಾ ಇದ್ರೆ ಕೆಳಗಡೆ ನಾವೇ ಕೆಳಗಡೆ ಬೀಳ್ತಾ ಇದ್ದೀವಿ ಅನಿಸುತ್ತೆ. ಬಟ್ ಇಲ್ಲಿ ಎಲ್ಲೆಲ್ಲೂ ಬರೀ ಭತ್ತದ ಗದ್ದೆಗಳು. ಸನ್ಲೈಟ್ ಇದೆ, ಕಾಣಿಸ್ತಾರ ನಿಮಗೆ? ಫುಲ್ಲು ಎಲ್ಲಿಂದ ನೋಡ್ತಾ ಇದ್ದೀವಿ ಕಣ್ಣು ಅಲ್ಲಿವರೆಗೂ ಬರೀ ಭತ್ತದ ಗದ್ದೆನೇ ಕಾಣಿಸ್ತದೆ. ಅಂದರೆ ಯಾವ ರೇಂಜ್ಗೆ ಅಕ್ಕಿ ಬೆಳೀತಾರೆ ಯೋಚನೆ ಮಾಡಿ. ಲ್ಯಾಂಡಿಂಗು ಭತ್ತದ ಗದ್ದೆ ಮೇಲೆ ಮಾಡ್ತಾ ಇದ್ದಾರೆ. ಲ್ಯಾಂಡಿಂಗ್ ನೋಡಿ, ಅಕ್ಕಪಕ್ಕನೂ ಭತ್ತದ ಗದ್ದೆ. ಅಲ್ಲ ಆಡುತ್ತೆ ಗಾಡಿ, ಬಟ್ ಏನು ತೊಂದರೆ ಆಗಿಲ್ಲ, ಆರಾಮಾಗಿತ್ತು ಫ್ಲೈಟು. ಚಿಕ್ಕ ಫ್ಲೈಟು, 1 hour. ಸ್ವಾಗತ ಎಲ್ಲರಿಗೂ. ಪ್ರಪಂಚದ ಮೋಸ್ಟ್ ಕಾಂಟ್ರವರ್ಷಿಯಲ್ ಜಾಗ, ಯಾರಿಗೂ ಗೊತ್ತಿಲ್ಲ. ಸಾಕಷ್ಟು ವರ್ಷಗಳಿಂದ ಯುದ್ಧನೇ ಮುಗಿದಿರುವಂತಹ ಬಹಳ ಸೆನ್ಸಿಟಿವ್ ಆದ ಯಾಂಗಾನ್ ಅಥವಾ ರಂಗೂನ್ ಅಥವಾ ಮಯನ್ಮಾರ್ಗೆ. ಇಡೀ ಏರ್ಪೋರ್ಟೇ ಖಾಲಿ ಇದೆ ಗುರು. ಒಂದೇ ಒಂದು ಫ್ಲೈಟ್ ಕಾಣಿಸ್ತದೆ ಅಷ್ಟೇ. ಅಂದರೆ ಯಾವ ನನ್ನ ಮಗನ ದೇಶಕ್ಕೆ ಬರಲ್ಲ. ಥ್ಯಾಂಕ್ ಯು. ಸ್ವಾಗತ ಎಲ್ಲರಿಗೂ ಯುದ್ಧ ಪೀಡಿತ ಮಯನ್ಮಾರ್ಗೆ. ಈ ಫ್ಲೈಟಲ್ಲಿ ಬಂದಿದ್ದೆ ಐರಿಸ್ಕು ಗುರು. ನೋಡಿ, ಒಳ್ಳೆ ಯಾವುದೋ ಬಸ್ಸು ಮೇಲ್ಗಡೆ ನಿಂತ್ಕೊಂಡು ಒರೆಸ್ತಾರಲ್ಲ, ಹಂಗೆ ಒರೆಸ್ತಾ ಇದ್ದಾರೆ. ನೋಡಿ, ಕಸ ಗುಡಿಸ್ತಾ ಇದ್ದಾರೆ, ಒರೆಸ್ತಾ ಇದ್ದಾರೆ. ಬರ್ತಿದ್ದಾಗೆ ಏನೋ ರಿಪೇರಿ ಮಾಡ್ತಾ ಇದ್ದಾರೆ, ಕೈ ಹಾಕ್ತಾ ಇದ್ದಾರೆ, ಲಗೇಜ್ ಎತ್ತಾ ಇದ್ದಾರೆ. ನಮ್ಮ ಲಗೇಜ್ ಎಲ್ಲಿತ್ತು ಗೊತ್ತಾ ನೋಡಿ, ಇಲ್ಲಿ ಅದರೊಳಗಿತ್ತಲ್ಲಿ ಮುಂದೆ. ನನ್ನ ಪ್ರಕಾರ ಇದು ಯಾವುದೋ ಗತಕಾಲದ ವೈಭವದ ಫ್ಲೈಟ್. ಇದು ಏರ್ಪೋರ್ಟು. ಇಡೀ ಏರ್ಪೋರ್ಟಲ್ಲಿ ನಮ್ಮ ಫ್ಲೈಟ್ ಬಿಟ್ಟರೆ ಇದೊಂದು ಫ್ಲೈಟ್ ಕಾಣಿಸ್ತಾ ಇದೆ, ಮತ್ತು ದೂರದಲ್ಲಿ ಅದೊಂದು ಫ್ಲೈಟ್ ಕಾಣಿಸ್ತಾ ಇದೆ ಅಷ್ಟೇ. ಇದು ಆಚೆ ಬರ್ತಿದ್ದಂಗೆ ಏನೋ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆ. ದೇಶಕ್ಕೆ ವೀಸಾ ಆನ್ ಅರೈವಲ್ ಇದೆ, $50. ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಒಬ್ಬನೇ ಇರೋದು ಇಡೀ ಕೌಂಟ್ರಿಗೆ. ಇಲ್ಲಿರುವಂತಹ ದೇಶಕ್ಕೆ ಸ್ವಾಗತ. ಸರ್ಕಾರನೇ ಇಲ್ಲ ಅಂದರೆ ಬೇರೆ ಯಾವುದೇ ರೀತಿಯ ಲಾ ಆ್ಯಂಡ್ ಆರ್ಡರ್ ಇರಲ್ಲ. ಈ ದೇಶದ ಕಸ್ಟಮ್ಸ್ ಕೂಡ ಅದನ್ನೇ ರಿಫ್ಲೆಕ್ಟ್ ಮಾಡುತ್ತೆ. ಮಯನ್ಮಾರ್ದ ಒಂದು ಕರಾಳ ಇತಿಹಾಸ ಅಂತಾನೆ ಕರಿಬೇಕು. ಬ್ರಿಟಿಷ್ ಕಾಲೋನಿ ಆಗಿತ್ತು. ಭಾರತ ದೇಶದ ತರಾನೇ ಬ್ರಿಟಿಷರ್ಸು ಈ ದೇಶವನ್ನು ಆಳ್ತಾ ಇದ್ರು, ಅಡಿಯಾಳ್ ಮಾಡ್ಕೊಂಡಿದ್ರು. 1948ರಲ್ಲಿ ಸ್ವತಂತ್ರ ಕೊಟ್ಟರು. ಅದಾದ್ಮೇಲೂ ಕೂಡ ಇವ್ರಿಗೆ ಸ್ವತಂತ್ರ ಬೇಕಾಗಿರಲಿಲ್ಲ, ಯಾಕೆಂದ್ರೆ ಮಿಲಿಟರಿ ಡಿಕ್ಟೇಟರ್ಶಿಪ್ ಶುರು ಮಾಡ್ಕೊಂಡ್ರು. ಜನಗಳನ್ನ ತುಂಬಾ ತೊಂದರೆಯಲ್ಲಿ 50 ವರ್ಷಕ್ಕೂ ಹೆಚ್ಚು ಒದಾಡಿಸಿದ್ರು. ಅದಾದ್ಮೇಲೆ ಇಲ್ಲಿಯ ಸ್ಟೂಡೆಂಟ್ಸ್ ಜನಗಳೆಲ್ಲ ಸೇರ್ಕೊಂಡು ಹೇಳಿದ್ರು, ನಮಗೆ ಪ್ರಜಾಪ್ರಭುತ್ವ ಬೇಕು, ಸಾಕು ಮಿಲಿಟರಿ ರೂಲ್ ಅಂತ. ಅವಾಗ ಹೆಸರು ಮಾತ್ರಕ್ಕೆ ಒಂದು ಎಲೆಕ್ಷನ್ ತರ ಮಾಡಿದ್ರು.
ಮಾಡಿದ್ರು. ಆಗ ಬಹಳ ಮುಖ್ಯವಾದ ಒಬ್ರು ಪರ್ಸನ್ ಆಂಗ್ ಸಾನ್ ಸೂಕಿ ಅನ್ನೋರು ಗೆದ್ರು, ಲೇಡಿ. ಅವ್ರದ್ದು ಹಿಸ್ಟ್ರಿ ಮತ್ತೆ ಈ ದೇಶದ ಹಿಸ್ಟ್ರಿ ಬೇರೆ ಒಂದು ಸಂಪೂರ್ಣವಾದ ವಿಡಿಯೋ ಅರ್ಥ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಒಂದು ಬೇಸಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಅವರು ಡೆಮೊಕ್ರೆಟಿಕ್ ಲೀಡರ್ ಆಗಿ ಎಲೆಕ್ಟ್ ಆದ್ರು. ಸ್ವಲ್ಪ ದಿವಸಕ್ಕೆ ಇವರಿಗೆ ಮಿಲಿಟರಿ ಅವರಿಗೆ ಆಗ್ಲಿಲ್ಲ ತಡ್ಕೊಳ್ಳೋದಕ್ಕೆ. ಪವರ್ ಅಲ್ಲಿ ಇದ್ದವರು ಪವರ್ ಕಳ್ಕೊಂಡ್ರೆ ಹೆಂಗಾಗ್ತಾರಲ್ಲ ಆ ತರ ವಾಪಸ್ ಬಂದ್ರು. ಫೆಬ್ರವರಿ 1, 2021ಕ್ಕೆ ಒಂದು ಕೂಪ್ ಮಾಡಿದ್ರು. ಅಂದ್ರೆ ಇದ್ದಂತಹ ಆಡಳಿತವನ್ನ ಎತ್ತಾಕಿದ್ರು. ಮತ್ತೆ ಮಿಲಿಟರಿ ಡಿಕ್ಟೇಟರ್ಶಿಪ್ ತಗೊಂಡ್ಬಂದ್ರು. ಸದ್ಯಕ್ಕೆ ಸೀನಿಯರ್ ಜನರಲ್ ಮಿನ್ ಆಂಗ್ ಹಲಾಂಗ್, ಹುಷಾರಾಗಿ ಹೇಳ್ಬೇಕು ಈ ಪದವನ್ನ, ಇಲ್ಲದ್ರೆ ಅರೆಸ್ಟ್ ಮಾಡಿ ಒಳಗಾಗ್ಬಿಡ್ತಾರೆ. ಮ್ಯಾನ್ಮಾರ್ ಪ್ರಸ್ತುತ ಆಡಳಿತಕಾರ ಹೆಸರು SAC ಅಂತ ಮಾಡ್ಕೊಂಡಿದ್ದಾರೆ, ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್ ಅನ್ಬಿಟ್ಟು. ಅದು ಸುಮ್ಮನೆ ಕೌನ್ಸಿಲ್ ಅಷ್ಟೇ, ಅದು ಯಾವ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಇಲ್ಲಿ ಪ್ಯೂರ್ ಮಿಲಿಟರಿ ಡಿಕ್ಟೇಟರ್ಶಿಪ್ ಮಾತ್ರ ಸದ್ಯಕ್ಕೆ ನಡೀತಾ ಇರೋದು. ಇದು ಸದ್ಯದ ದೇಶದ ಆಡಳಿತದ ಪರಿಸ್ಥಿತಿ. ಇಡೀ ದೇಶ ಮಿಲಿಟರಿ ಕೈಲಿದೆ, ಆದ್ರೆ ಮಿಲಿಟರಿ ಕೈಲಿ ಇಲ್ಲ. ಹೇಗೆ ಅಂದ್ರೆ ಸೆಂಟರ್ ಆಫ್ ದ ಕಂಟ್ರಿ ಮಾತ್ರ ಮಿಲಿಟರಿ ಕೈಲಿದೆ. ಏನು ಬೇರೆ ಎಲ್ಲ ಬಾರ್ಡರ್ಸ್ ಇದೆ ಅಲ್ವಾ, ಎಲ್ಲ ಬಾರ್ಡರ್ಸ್ ರೆಬೆಲ್ಸ್ ಅಥವಾ ಇವ್ರನ್ನ ಅಪೋಸ್ ಮಾಡುವಂತಹ ಜನಗಳು ಅವ್ರು ಟೇಕ್ ಓವರ್ ಮಾಡ್ಬಿಟ್ಟಿದ್ದಾರೆ. ಸೊ ಇದೊಂಥರ ವಿಚಿತ್ರವಾದ ಸನ್ನಿವೇಶ ಸದ್ಯಕ್ಕೆ. ಅದಕ್ಕೆ ಇಲ್ಲಿ ಆಂತರಿಕ ಯುದ್ಧ ನಡೀತಾ ಇರೋದು ಅಂತ ಹೇಳಿದ್ ನಾನು. ಸಿಮ್ ಕಾರ್ಡ್ ತಗೊಳ್ಳೋದಕ್ಕೆ ಅಂತ. ವಾಟ್ ಈಸ್ ಯುವರ್ ನೇಮ್? ತನ್ವಿಯಾ. ಹಾಯ್. ಮೈ ಪ್ಲೆಜರ್. ಸೊ ಈ 3 ಜನ ಯಂಗ್ಸ್ಟರ್ಸ್ ಸಿಮ್ ಕಾರ್ಡ್ ಮಾಡ್ತಾ ಇದ್ದಾರೆ. ಈ ಸಿಮ್ ಇದೆಯಾ ಅಂತ ಕೇಳಿದ್ರೆ ಈ ಸಿಮ್ ಇಲ್ಲ ಅಂದರು. ಆಟಮ್ ಅಂತ ಕಂಪ್ನಿ ಹೆಸರು. ಈ ದೇಶದಲ್ಲಿ 20,000 MMK ಅಂದರೆ ಖ್ಯಾತ್, 20,000 ಖ್ಯಾತ್. ಚಾತ್ ಚಾತ್ ಅವ್ರ ಖ್ಯಾತ್ ಖ್ಯಾತ್ ಚಾತ್. ಮಿಯನ್ಮಾರ್ ಕರೆನ್ಸಿ ಹೆಸರು ಚಾತ್ ಅಂದ್ಬಿಟ್ಟು. ಅದರದ್ದು ಕನ್ವರ್ಷನ್ ರೇಟ್ ಎಲ್ಲ ಹೇಳ್ತೀನಿ. ಪೇಪರ್ಗಿರೋ ಬೆಲೆ ಮನುಷ್ಯನ್ಗಿಲ್ವಂತೆ ಗುರು. ಆದರೆ ಕೆಲವು ದೇಶಗಳಲ್ಲಿ ಪೇಪರ್ ಕೂಡ, ಈ ಒಂದು ಹಣದ ಪೇಪರ್ ಕೂಡ ಮರ್ಯಾದೆ ಇರಲ್ಲ. ಇರಾನ್ ದೇಶವನ್ನು ತಗೊಳ್ಳಿ, ವೆನಿಜುಲಾ ತಗೊಳ್ಳಿ, ಜಿಂಬಾಬ್ವೆ ತಗೊಳ್ಳಿ, ಎಷ್ಟೋ ದೇಶಗಳಲ್ಲಿ ಇವತ್ತು ಅದರ ಕರೆನ್ಸಿಗೆ ಬೆಲೆನೇ ಇಲ್ಲ. ಭಾರತೀಯ ರೂಪಾಯಿ ಕೂಡ ದಿಸ ಡಾಲರ್ ವಿರುದ್ಧ ಕುಸಿತಾನೆ ಇದೆ. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನನ್ನ ಕೈಯಲ್ಲಿದೆ ಮಯನ್ಮಾರ್ ದೇಶದ ಕರೆನ್ಸಿ. ಇವತ್ತು ಈ ಒಂದು ಕರೆನ್ಸಿಯನ್ನು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಈ ದೇಶದ ಕರೆನ್ಸಿಯ ಹೆಸರು ಖ್ಯಾತ್ ಅಥವಾ ಛಾತ್ ಅಂತ ಕರೀತಾರೆ. ಇದು ನನ್ನ ಕೈಯಲ್ಲಿದೆ ಗರಿಗರಿಯಾದ 10,000 ಛಾತ್. ಏನರ್ಥ? ಇಲ್ಲಿಯ ಕರೆನ್ಸಿ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ ಅಂದರೆ, ಈಗ ಸದ್ಯಕ್ಕೆ ಈ ದೇಶ ಸ್ಯಾಂಕ್ಷನ್ಸಲ್ಲಿದೆ. ಎಲ್ಲ ದೇಶಗಳು ಈ ದೇಶದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ. ಅದರ ಅರ್ಥ ಕರೆನ್ಸಿ ಡಿಫ್ಲೇಟ್ ಆಗ್ತಾ ಇದೆ. ಸಾಕಷ್ಟು ಒಳಗಿನ ಸಮಸ್ಯೆ ಇದೆ. ಒಳಗೆ ಜನಗಳಿಗೆ ಖರ್ಚು ವೆಚ್ಚ ಕೂಡ ತುಂಬ ಜಾಸ್ತಿ ಆಗಿದೆ. ಈ ದೇಶಕ್ಕೆ ನೀವು ಟೂರಿಸ್ಟ್ ಆಗಿ ಅಕಸ್ಮಾತ್ ಯುದ್ಧ ಸಮಯದಲ್ಲಿ ಬಂದರೆ ನೀವು ಗರಿಗರಿಯಾದ $100 ಬಿಲ್ಸ್ನ ತರಬೇಕು. ಈ ರೀತಿ ಯಾವುದೇ ಕಾರಣಕ್ಕೂ ಮಡಿಸಿರಬಾರ್ದು, ಲೈನ್ ಇರಬಾರ್ದು. ಹಿಂಗೆ ಮಡಿಸಿದ್ರೂ ಕೂಡ ಬೆಲೆ ಬಹಳ ಕಮ್ಮಿ ಕೊಡ್ತಾರೆ. ಆಮೇಲೆ ಇಲ್ಲಿ 3 ರೇಟ್ ಇದೆ. ಒಂದು ನೀವು ಗೂಗಲಲ್ಲಿ ಓದುವಂತಹ ರೇಟು ಸರಿಸುಮಾರು $1ಗೆ 2,200 ಥರ ಇದೆ. ಅದೇ ನೀವು ಬ್ಯಾಂಕಿಗೆ ಹೋದರೆ ನನಗೆ ಸಿಕ್ಕಂತಹ ರೇಟು ನಾನು ಅಫಿಷಿಯಲ್ ಆಗಿ ತೊಗೊಂಡೆ 3,670. ಅದೇ ನೀವು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹೋಗಿ ತೊಗೊಂಡ್ರೆ ನಿಮಗೆ ಅಪ್ ಟು 4,000, 4,100, 200, 4,500ವರೆಗೂ ಸಿಕ್ಕಂತಹ ನಿದರ್ಶನಗಳು ಇವೆಯಂತೆ. ಈಗ ನಾನು ಲಕ್ಷಾಧೀಶ್ವರ ಆಗಿದ್ದೀನಿ. ಯಾಕೆಂದರೆ ನನ್ನ ಕೈಯಲ್ಲಿದೆ ಆಲ್ಮೋಸ್ಟ್ 36,000 ಅಂದರೆ $400 ಎಕ್ಸ್ಚೇಂಜ್ ಮಾಡಿದ್ದೀನಿ. $400 ಇಂಟು 3,670 ಅಂದರೆ ನನಗೆ 14 ಲಕ್ಷದ ಎಷ್ಟೋ ಚಿಲ್ಲರೆ ಬಂತು. ಸೊ ನಾನಿವಾಗ ಲಕ್ಷಾಧೀಶ್ವರ ಆಗಿದ್ದೀನಿ ಮಯನ್ಮಾರ್ ದೇಶದಲ್ಲಿ. ಆದರೆ ಲಕ್ಷದ ಬೆಲೆ ಸಿಗಲ್ಲ ನಮಗಿಲ್ಲಿ. ಯಾಕೆಂದರೆ ಪ್ರತಿಯೊಂದು ಕೂಡ ಬಹಳ ಎಕ್ಸ್ಪೆನ್ಸಿವ್ ಆಗಿದೆ. ಈಗ ನಮ್ಮ ದೇಶದಲ್ಲಿ ಎಕ್ಸಾಂಪಲು, ಒಂದು ಚಾಯ್ ಕುಡಿಬೇಕು, ಒಂದು ಕಾಫಿ ಕುಡಿಬೇಕು ಅಂದರೆ ನಿಮಗೆ 10ರಿಂದ 20 ರೂಪಾಯಿ. ಈಗ 10 ರೂಪಾಯಿ ರೋಡ್ ಸೈಡ್ ಶಾಪಲ್ಲಾಗಿ ಅಥವಾ ರೆಸ್ಟೋರೆಂಟ್ಗೆಲ್ಲ ಹೋದರೆ 20ರಿಂದ 50 ರೂಪಾಯಿ ಅಂತ ಅಂದ್ಕೊಳ್ಳಿ. ಒಳ್ಳೆ ಕಾಫಿ ಶಾಪ್ಗೆ ಹೋಗ್ತೀವಿ ಅಂದರೆ ತುಂಬ ಜಾಸ್ತಿ ಆಗುತ್ತೆ. ಆ ಕ್ಯಾಟಗರಿ ಬಿಟ್ಬಿಡೋಣ. ಅದೇ ಇಲ್ಲಿ ಮಯನ್ಮಾರ್ ದೇಶದಲ್ಲಿ ನೀವು ಒಂದು ಟೀ ಕುಡಿಬೇಕು ಅಂದರೆ ನಾರ್ಮಲ್ ಹಾಲಿನ ಟೀ ನಿಮಗೆ 60ರಿಂದ 65 ರೂಪಾಯಿ ಆಗುತ್ತೆ. ಸೊ ಅದರ ಅರ್ಥ ಕರೆನ್ಸಿಯ ವ್ಯಾಲ್ಯೂಯೇಷನ್ ತುಂಬ ಬಿದ್ದಿದ್ರೂ ಕೂಡ ಇಲ್ಲಿ ಇನ್ಫ್ಲೇಷನ್ ಕಾರಣದಿಂದ ಊಟ ತಿಂಡಿ ಖರ್ಚು, ಉಳ್ಕೊಳ್ಳೋ ಖರ್ಚು, ಪ್ರತಿಯೊಂದು ಖರ್ಚು ಕೂಡ ತುಂಬ ಜಾಸ್ತಿ ಇದೆ. ಈಗ ಕೈಯಲ್ಲಿದೆ $1 ಹಾಗೆ $100. $1ಗೆ ನಿಮಗೆ ಸಿಗುತ್ತೆ 3,670 ಅಥವಾ 4,000 ಬ್ಲ್ಯಾಕ್ ಮಾರ್ಕೆಟಲ್ಲಿ. $100ಗೆ ನಿಮಗೆ ಸಿಗುತ್ತೆ 4 ಲಕ್ಷ ಅಥವಾ $1 4 ಲಕ್ಷ ಅಥವಾ 3,67,000. ಸೊ ಈ ಥರ ಕರೆನ್ಸಿ ಕನ್ವರ್ಷನ್ ರೇಟು ಈ ದೇಶದಲ್ಲಿ. ಕೈ ತುಂಬ ನೋಟ್ಗಳು ಎತ್ಕೊಂಡು ಓಡಾಡೋದು ಕಷ್ಟ ಈ ದೇಶದಲ್ಲಿ. ಅದಾದಮೇಲೆ ಕಾಯಿನ್ಸ್ ಇಲ್ಲ. ಶುರುವಾಗೋದು 100 ರೂಪಾಯಿ ನೋಟಿಂದ ಶುರುವಾಗುತ್ತೆ. 100, 200, ಅದಾದಮೇಲೆ 500, 1000, ಆಮೇಲೆ 5,000, 10,000. ನನ್ನ ಕೈಯಲ್ಲಿದೆ 10,000 ನೋಟು. ಸೊ ಐ ಹೋಪ್ ನಿಮಗೆ
ಮ್ಯಾನ್ಮಾರ್ ದೇಶದ ಕರೆನ್ಸಿ ಬಗ್ಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ಇಲ್ಲಿ ನೋಡಿ 20,000 ಸರ್ಕಾರ ಟ್ಯಾಕ್ಸ್ ಕಟ್ಟಬೇಕಂತೆ, ಪ್ಲಸ್ 15,000 ಕಟ್ಟಿದ್ರೆ 23 GB ಕೊಡ್ತಾರಂತೆ ನಿಮಗೆ. ಸೊ 4G or 5G? 4.5G. ಇದು ಯಾವ ಥರ ಗುರು 4.5G? ದೇಶದಲ್ಲಿ ATM ಕೂಡ ವರ್ಕ್ ಆಗಲ್ವಂತೆ ರೀ. ಸೊ ಅದಕ್ಕೆ ನೀವು ಡಾಲರ್ಸ್ ತರಬೇಕು. ತಂದೀನಿ, ಆದರೂ ATM ಒಂದು ಯಾವ್ದಾದ್ರು ಹೋಗಿ ಟ್ರೈ ಮಾಡೋಣ ಅಂತ ಕೇಳಿದೆ. ಅಲ್ಲಿ ಮುಂದೆ ಎಲ್ಲೋ ಇದೆ ಅಂದರು. ಯಾವುದೋ ಒಂದು 3 ATM ಕಾಣಿಸ್ತಾ ಇದೆ, ಬನ್ನಿ ಟ್ರೈ ಮಾಡೋಣ ದುಡ್ಡು ಸಿಗುತ್ತಾ ಅಂತ. ATMಗೆ ಬ್ಯಾಲೆನ್ಸ್ ಹಾಕೊಳ್ಳೋದಕ್ಕೆ ನಾವು ಇಂಟರ್ನೆಟ್ ವರ್ಕ್ ಆಗ್ತಾಯಿಲ್ಲ, ಅದಕ್ಕೆ $50 ಎಕ್ಸ್ಚೇಂಜ್ ಮಾಡಿಸ್ತೀನಿ. ಇದನ್ನು ಕೊಡ್ತಾ ಇದ್ದೀನಿ. ಮಯನ್ಮಾರ್ ದೇಶದ ಖ್ಯಾತ್ ಕೊಟ್ಟಿದ್ದಾರೆ, ಕೌಂಟ್ ಮಾಡ್ಕೊಳ್ಳೋಣ. $50 ಕೊಟ್ಟಿದ್ದಕ್ಕೆ 1,75,000 ಮಯನ್ಮಾರ್ ಖ್ಯಾತ್ ಕೊಟ್ಟರು. ಏರ್ಪೋರ್ಟಿಂದ ಈಗಷ್ಟೇ ಹೊರಗೆ ಬಂದೆ, ಶಟಲ್ ಬಸ್ ತೊಗೊಳ್ಳೋಣ ಅಂತ. ದೇಶದಲ್ಲಿ ಸರ್ಕಾರ ಇಲ್ಲ, ಕಂಟ್ರೋಲ್ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಭ್ರಷ್ಟಾಚಾರ ಟೇಕ್ ಓವರ್ ಮಾಡಿಬಿಡುತ್ತೆ. ಇಮಿಗ್ರೇಷನಲ್ಲಿ ಎಷ್ಟು ಹಿಂಸೆ ಕೊಟ್ಟರು ಅಂದರೆ ಹೇಳೋಕ್ಕಾಗಲ್ಲ. ವಾಪಸ್ ಹೋಗ್ಬಿಡ್ಬೇಕು ಅಥವಾ ಟ್ರಾವೆಲ್ ಯಾಕಾದ್ರೂ ಮಾಡಬೇಕಪ್ಪ ಅನಿಸೋಷ್ಟು ಹಿಂಸೆ ಕೊಟ್ಟರು. ಏನು ಹಿಂಸೆ ಕೊಟ್ಟರು ಅನ್ನೋದನ್ನ ಬಸ್ಸಲ್ಲಿ ಕೂತ್ಕೊಂಡು ಹೇಳ್ತೀನಿ ರೀ. ಬ್ಯಾಗ್ ಹೊತ್ಕೊಂಡು ಈ ಒಂದು ಹಿಂಸೆಯಲ್ಲಿ ಅದನ್ನು ಹೇಳೋಕ್ಕಾಗಲ್ಲ. ನೋಡಿ ಮ್ಯಾನ್ಮಾರ್ ದೇಶದ ಜನರು ಹೇಗೆ ಪಂಚೆಯನ್ನು ಹಾಕೋತಾರೆ ಅಂತ. ಗುಡ್ ಡ್ರೆಸ್ ಮ್ಯಾನ್ಮಾರ್, ಯಾ ನೈಸ್ ಡ್ರೆಸ್, ಗುಡ್ ಲುಂಗಿ ದೇಶದಲ್ಲೂ ಎಲ್ಲಡಿಕೆ ಹಾಕಿ ಸಿಕ್ಕಿದ ಕಡೆ ಉಗಿತಾರ್ರಿ ಜನ. ನನಗೆ ನೋಡಿ ಆಶ್ಚರ್ಯ ಆಯಿತು. ನೋಡಿ ಇಲ್ಲಿ ಇದೆಲ್ಲ ಎಲ್ಲಡಿಕೆ ಹಾಕಿ ಉಗ್ದಿರೋದು. ಎಲ್ಲರೂ ಜನರು ಬಾಯಲ್ಲೂ ನೋಡಿ, ಇದು ಉಗಿಯೋ ಕೇಂದ್ರ. ಇಲ್ಲಿ ದಮ್ ಹೊಡೆದು ಉಗಿದು ಹೋಗ್ಬೋದು. ಶಟಲ್ ಬಸ್ ಬರುವಂತಹ ಸ್ಟೇಷನ್ನು ಕೇಳೋಣ. ಮೇಡಮ್ ಶಟಲ್ ಬಸ್ ಕಮ್ ಹಿಯರ್, ಬಸ್ ಟು ಸಿಟಿ. ಹಾಂ, ನೋ ಶಟಲ್ ಬಸ್, ನೋ. ಓಹ್, ಸೆಕ್ಯೂರಿಟಿ ಇಶ್ಯೂಸಿಂದ ದೊಡ್ಡ ಗಾಡಿಗಳನ್ನ ಬ್ಯಾನ್ ಮಾಡಿದಾರಂತೆ, ಅಂದರೆ ಬಸ್ಗಳನ್ನೆಲ್ಲ ಬರೋದು. ಅದಕ್ಕೆ ಈ ಥರ ಪುಟಾಣಿ ಗಾಡೀಲಿ ಹೋಗ್ಬೇಕಂತೆ. ನೋಡಿ ಏರ್ಪೋರ್ಟಿಂದ ಎಂಥ ಗಾಡೀಲಿ ನೀವು ಫಿಲಿಪೀನ್ಸಲ್ಲಿ ನೋಡಿದರೆ ಜೀಪ್ನಿಲ್ಲಿ ಹೋಗಿದ್ದು, ಇವಾಗ ನೋಡಿ ಇದಂಗಿದೆ ಗಾಡಿ. ಗುಡ್ ಗಾಡಿ. ಬನ್ನಿ, ಒಂದೊಂದು ದೇಶದಲ್ಲಿ ಒಂದೊಂದು ರೂಲ್ಸ್. ಈ ಒಂದು ರೈಡ್ಗೆ 1,000 ಕೊಡಬೇಕಂತೆ. ನಾನು 5,000 ಕೊಡ್ತೀನಿ, 4,000 ವಾಪಸ್ ಕೊಡ್ತಾರೆ. 5,000 ನೋಟ್ ಮೇಲೆ ಆನೆ ಇದೆ ನೋಡಿ, ಬರ್ಮೀಸ್ ಆನೆ, ವೈಟ್ ಕಲರ್ ಇರುತ್ತೆ. ಮತ್ತು ಹಿಂದ್ಗಡೆ ಟೆಂಪಲ್ಲು ಪಗೋಡ ಎಲ್ಲ ಹಾಕಿದ್ದಾರೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಮಿಯಾನ್ಮಾರ್. ನೋಡಿ ಒಳ್ಳೆ ಸಿಗರೇಟ್ ಇಟ್ಕೊಂಡಿದ್ದಾರೆ. ಬ್ರೋ, ವಾಟ್ ಇಸ್ ದಿಸ್ ಸಿಗರೇಟ್? ಲೈಕ್ ದಿಸ್, ಲೈಕ್ ಸಿಗಾರ್. ಸೋ ಬಿಗ್. ವಾವ್, ಸಕ್ಕತ್ತಾಗಿದೆ ಗುರು. ಅದ್ರ ಪ್ಯಾಕೆಟ್ ತೋರಿಸ್ತೀನಿ ನೋಡಿ, ಪ್ಯಾಕೆಟ್ ತೋರಿಸು ಗುರು. ನೋಡಿ ಹೆಂಗಿದೆ ಅಂತ ಸಿಗಾರ್. ಬೀಡಿ, ದೊಡ್ಡ ಬೀಡಿ. ಹೌ ಮಚ್ ಫಾರ್ ದಿಸ್? 1 piece 700. ಒಂದು ಪೀಸ್ಗೆ 700 ಕ್ಯಾತ್. ಗುಡ್ ಬ್ರೋ. ಸೊ ಯು ಸ್ಮೋಕ್ ಲಿಟಲ್ ಕೀಪ್. ಇಲ್ಲಿ ನೋಡಿ, ಇಲ್ಲಿ ನ್ಯಾಚುರಲ್ ಸನ್ಸ್ಕ್ರೀನ್ ಈ ದೇಶದಲ್ಲಿ ಮಕ್ಕಳು ಮತ್ತು ಜನಗಳು ಉಪಯೋಗಿಸೋದು. ತನಕ ಅಂತ ಒಂದು ಪೇಸ್ಟ್ ಅದು. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಇಲ್ಲಿ ಎಲ್ಲ ಜನಗಳು ಅದನ್ನು ಹಚ್ಕೋತಾರೆ ಮುಖಕ್ಕೆ. ತನಕ. ನನಗೆ ಲಕ್ಕಿ, ಐ ಆಮ್ ಲಕ್ಕಿ ದಟ್ ಐ ಮೆಟ್ ಮಾರ್ಕ್ ಸಿಕ್ಕಿದ್ರು. ಮಾರ್ಕ್ ಹೆಲ್ಪ್ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಕಷ್ಟ ಆಗೋದು. ಬೆಳಗ್ಗೆನೇ ಬ್ಯಾಡ್ ಎಕ್ಸ್ಪೀರಿಯನ್ಸ್. ನೋಡಿ ಇಲ್ಲಿ ತನಕ, ನೈಸ್. ಸೂಲೆ ಬಸ್ ಸ್ಟಾಪ್ ಹತ್ರ ಎತ್ತಾಕಿದ್ರು ಗುರು. ಪಾಪ ಮಾರ್ಕ್ ತುಂಬ ಹೆಲ್ಪ್ ಮಾಡಿದೆ. 2 ಕಡೆ ಅವನೇ ಕಾಸು ಕೊಟ್ಟ, ಚೇಂಜ್ ಇರಲಿಲ್ಲ ಅಂದ್ಬಿಟ್ಟು. ಆಮೇಲೆ ಕಾಸು ಕೊಡೋಕೆ ಹೋದ್ರು, ಇಸ್ಕೊಳ್ಳಿಲ್ಲ. ಸಂಜೆ ಸಿಕ್ಕಿ ಮಾತಾಡೋಣ ಅಂದ. ಇಲ್ಲಿ ಮಾಡ್ರನ್ ಬಿಲ್ಡಿಂಗು, ಇಲ್ಲಿ ಪುರಾತನ ಕಾಲದ ಬಿಲ್ಡಿಂಗು, ದೊಡ್ಡ ಬಸ್ ಸ್ಟಾಪ್, ಮಾಲು, ಏರಿಯಾ ಚೆನ್ನಾಗಿದೆ. ಅದು ಫಸ್ಟ್ ಒಂದು ಸಿಮ್ ಕಾರ್ಡ್ ತೊಗೋಬೇಕು. ಸಿಮ್ ಕಾರ್ಡ್ ತೊಗೊಳ್ದೆ ಹೋಟೆಲ್ ಕೂಡ ಬುಕ್ಕಿಂಗ್ ಮಾಡೋಕ್ಕಾಗಲ್ಲ. ಹೋಟೆಲ್ ಕೂಡ ಬುಕ್ ಮಾಡೇ ಇಲ್ಲ. ಮಾಲ್ ಕೆಳಗಡೆ ಇದೆ ಅಂತ ಆಟಮ್ ಅನ್ನೋ ಸಿಮ್ ಕಾರ್ಡ್ ಸ್ಟೇಷನ್ ಇಲ್ಲೇ ಇದೆಯಲ್ಲ ಆಟಮ್. ಈ ಸಿಮ್ನ ಚೂಸ್ ಮಾಡ್ಕೋಬೇಕಂತೆ, ಯಾವ್ದು ಬೇಕೋ. ಡಬ್ರಾ ಇದು. ಓಕೆ ಮೇಡಮ್, 40,000 ಅಂದರೆ 1,700 ರೂಪಾಯಿ ಬೀಳ್ತದೆ. ಅಲ್ಲಿಂದ ಆಚೆ ಬರ್ತಿದ್ದಂಗೆ ಒಂದು ಪುಟಾಣಿ ಅಂಗಡಿ, ಸಿಗರೇಟ್ ಅಂಗಡಿ ಮತ್ತು ಪಾನ್ ಬೀಡ ಅಂಗಡಿ. ಸಿಗರೇಟನ್ನು ಪರ್ ಪೀಸ್ ಮಾರ್ತಾ ಇದ್ದಾರೆ. ಹಾಗೆ ಚಾಕ್ಲೇಟು, ಬಿಸ್ಕೆಟು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಪಾನ್ ಬೀಡ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಅಡಿಕೆ ಮತ್ತು ಸುಣ್ಣ. ಇಲ್ಲಿ ಎಲ್ಲರೂ ಜಗಿತಾನೆ ಇರ್ತಾರೆ ನೋಡಿ, ಬ್ರದರು ಜಗಿತಾ ಇದ್ದಾರೆ. ಬ್ರೋ ಯು ಈಟ್ ದಿಸ್? ಯಾ,
ನೋಡಿ ಎಲ್ಲರೂ ಯಾವಾಗಲೂ ತಿಂತಾನೆ ಇರ್ತಾರೆ ಇದನ್ನು ಬಾಯಿಗೆ ಹಾಕ್ಕೊಂಡು. ಮುಂದಿನ ಕೆಲಸ ಇಲ್ಲಿಂದ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗೋದು. ಇಲ್ಲೂ ಕೂಡ ಗ್ರ್ಯಾಬ್ ಅಪ್ಲಿಕೇಶನ್ ಓನ್ ಇದೆ. ಈಗಷ್ಟೇ ಟ್ಯಾಕ್ಸಿ ಬುಕ್ ಮಾಡಿದೆ, 4,000 ಕ್ಯಾತಿಗೆ ಟ್ಯಾಕ್ಸಿ ಬಂದಿದೆ. ನಮ್ಮ ಡ್ರೈವರ್ ಸಾಹೇಬರ ಹೆಸರು ಮೊಹಮ್ಮದ್ ಹಶೀಮ್. ಬರ್ಮಾ ದೇಶದಲ್ಲಿ ಅಥವಾ ಮಯನ್ಮಾರ್ ದೇಶದಲ್ಲಿ ಮುಸಲ್ಮಾನ ಬಾಂಧವರು 6% ಹತ್ತಿರ ಏನೋ ಇದ್ದಾರೆ. ಅದು ಬಿಟ್ಟರೆ ಮೆಜಾರಿಟಿ ಇರೋದು ಬರ್ಮೀಸ್ ಬುದ್ಧಿಸ್ಟ್, ಅವರೇ ಹೈಯೆಸ್ಟ್ ಮೆಜಾರಿಟಿ. ಈ ಒಂದು ಡೆಮೋಗ್ರಫಿಕ್ಸ್ ಬಗ್ಗೆ ಕೂಡ ಒಂದು ಚಿಕ್ಕ ಐಡಿಯಾ ಕೊಡ್ತೀನಿ ನೋಡಿ. ಈಗ ಮಯನ್ಮಾರ್ ದೇಶದ ಡೆಮೋಗ್ರಫಿಕ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಒಟ್ಟು ಜನಸಂಖ್ಯೆ 5.5 ಕೋಟಿ. ಕರ್ನಾಟಕಕ್ಕಿಂತ ಸಿಕ್ಕಾಪಟ್ಟೆ ಕಮ್ಮಿ. ಜನಾಂಗೀಯ ಗುಂಪು ಅತ್ಯಂತ ದೊಡ್ಡದು ಬಮಾರ್, ಇವರೇ 70% ಇರೋದು. ಅದು ಬಿಟ್ರೆ ಶಾನು, ಕರೇನು, ರಖೇನು, ಚೈನೀಸು, ಇಂಡಿಯನ್ನು, ರೋಹಿಂಗ್ಯಾರ್. ಬಹಳ ಕಾಂಟ್ರವರ್ಷಿಯಲ್ ಟಾಪಿಕ್, ಆಮೇಲೆ ಮಾತಾಡೋಣ ಮತ್ತೆ. ಆದ್ರೆ ಗೊತ್ತಲ್ಲ ನಿಮಗೆ, ಇವ್ರನ್ನ ಇಲ್ಲಿಂದ ಓಡಿಸಿ ಬಾಂಗ್ಲಾದೇಶಕ್ಕೆ ಬಂದು, ಬಾಂಗ್ಲಾದೇಶದಿಂದ ಇಂಡಿಯಾಗೆ ಬಂದು, ಇಂಡಿಯಾಲೂ ಕಿರಿಕಾಗಿ ಏನೇನೇನೋ ಆಗಿದೆ. ಇವತ್ತವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಧರ್ಮ ಯಾವುದು? ಥೆರವಾಡ ಬೌದ್ಧ ಧರ್ಮವನ್ನ 90% ಜನಗಳು ಅನುಸರಣೆ ಮಾಡ್ತಾರೆ. 70% ಹಳ್ಳಿಲಿದ್ದಾರೆ, 30% ಸಿಟಿಲಿ ಒದ್ದಾಡ್ತಾ ಇದ್ದಾರೆ. ಇಡೀ ದೇಶ ಮಾತಾಡೋದು ಬರ್ಮೀಸ್ ಭಾಷೆಯನ್ನ. ಅದು ಬಿಟ್ಟು ಚಿಕ್ಕ ಪುಟ್ಟ ಡೈರೆಕ್ಟ್ಸ್ ಕೂಡ ಇದೆ. ಟ್ಯಾಕ್ಸಿ ಬಿಟ್ಟು ಹೋದ booking.com ಅಲ್ಲಿ ಹೋಟ್ಲು ಬೇರೆ ಥರನೇ ಸುಂದರವಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿದ್ರೆ ವೆರಿ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ. ಬಟ್ ಏನಂದರೆ ಪ್ರೈಮ್ ಏರಿಯಲ್ಲಿದೆ. ಪ್ರೈಮ್ ಏರಿಯಾ ಬಹಳ ಇಂಪಾರ್ಟೆಂಟು ಸುತ್ತಾಡೋದಕ್ಕೆ. ಲಿಫ್ಟ್ ಇಸ್ ಫುಲ್. ಎಲ್ಲೋ ಹಾಸ್ಟೆಲು ಒಂದೇ ರೇಟ್ ಇದೆ. ಆಮೇಲೆ ನೋಡಿ ಇಲ್ಲಿ ಈ ಹೋಟೆಲ್ಗಳಲ್ಲಿ ಬರೀ ಬೆಳಗ್ಗೆ 9ರಿಂದ ಸಂಜೆ 4ವರೆಗಿದ್ದರೆ ಹಾಫ್ ರೇಟ್ ತೊಗೋತಾರೆ. ಇದೊಂದು ಯುನೀಕ್ ವೇ. ಪಾಸ್ಪೋರ್ಟ್ ಕೊಡ್ತಾಯಿದ್ದೀನಿ. ಮಯನ್ಮಾರ್ ದೇಶದಲ್ಲಿ ನನ್ನ ಮೊಟ್ಟ ಮೊದಲ ಹೋಟೆಲು. 2,000 ರೂಪಾಯಿ. ಬೆಡ್ ಚೆನ್ನಾಗಿದೆ, ಅದೇ ರೂಮ್ ಭಾಳ ಚಿಕ್ಕದಾಗಿದೆ. ಟಿ ವಿ ಇದೆ, AC ಇದೆ, ಫ್ರಿಜ್ ಇಟ್ಟಿದ್ದಾರೆ, ಸೋಫಾ ಇಟ್ಟಿದ್ದಾರೆ, ಒಂದು ಟೇಬಲ್ ಇದೆ, ಬಾತ್ರೂಮ್ ಏನೋ ನೀಟಾಗಿದೆ. ಬಾತ್ ಟಬ್ ಬೇರೆ ಇದೆ. ಬಾತ್ ಟಬ್ಗಿರೋ ಜಾಗ ಸ್ವಲ್ಪ ರೂಮಲ್ಲಿ ಇದ್ದರೆ ಚೆನ್ನಾಗಿರೋದು. ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಇಮಿಗ್ರೇಷನ್ ಅವ್ರು ಎಷ್ಟು ಆಟ ಆಡಿಸಿದ್ರು ಅಂದರೆ ಇವಾಗ ಆ ಕೋಪ ಎಲ್ಲ ಹೊರಗಾಗ್ತೀನಿ. ಸ್ಟೋರಿ ಕೇಳಿಸ್ಕೊಳ್ಳಿ ಏನಾಯಿತು ಅಂತ ಹೇಳ್ತೀನಿ. ಏನಾಯ್ತಪ್ಪ ಅಂದರೆ ಫ್ಲೈಟಿಂದ ಇಳಿದು ಬಂದು ಇಮಿಗ್ರೇಷನ್ ಹತ್ರ ಹೋದೆ. ವೀಸಾ ಆನ್ ಅರೈವಲ್ ತೊಗೋಬೇಕು ಅಂತ ಒಂದು ದೊಡ್ಡ ಫಾರ್ಮ್ ಕೊಟ್ಟರು. ಅದನ್ನೆಲ್ಲ ಫಿಲ್ ಮಾಡಿದೆ. ಅದಾದಮೇಲೆ ಹೇಳ್ತಾರೆ ಎಲ್ಲದನ್ನು ಪ್ರಿಂಟೌಟ್ ತರಬೇಕು ಅಂತ. ಎಲ್ಲಿದೆ ಬರೆದಿದ್ದೀರಾ ನೀವು ಪ್ರಿಂಟೌಟ್ ತೊಗೊಂಬರ್ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಆನ್ಸರೇ ಇಲ್ಲ. ಯಾರಿಗೂ ಭಾಷೆ ಬರೋಲ್ಲ. ಒಬ್ಬರೇ ಹುಡುಗಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾಳೆ. ಆಯಿತು ನಾವು ಹೆಲ್ಪ್ ಮಾಡ್ತೀವಿ, ಇಮಿಗ್ರೇಷನ್ ಎಲ್ಲರೂ ಸ್ವಲ್ಪ ದುಡ್ಡು ಕೊಡಬೇಕು ನೀನು, ಅವಾಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಅಂದ್ಲು. ಅದಕ್ಕೆ ನಾನು ದುಡ್ಡು ಯಾಕೆ ಕೊಡಬೇಕು? ಏನು ಇಮಿಗ್ರೇಷನ್ ಫೀಸ್ ಇದೆಯೋ, ಏನು ವೀಸಾ ಫೀಸ್ ಇದೆಯೋ ಅದನ್ನು ಕೊಡ್ತೀನಿ. ಸೊ ಯಾರ್ಯಾರು ಮಯನ್ಮಾರ್ಗೆ ಬರ್ತಾರೆ ವೀಸಾ ಆನ್ ಅರೈವಲ್ ಇದೆ, ಎಸ್ಪೆಷಲಿ ಫಾರ್ ಇಂಡಿಯನ್ಸು. $50 ಅಂದರೆ ಸರಿ ಸುಮಾರು 4,600-700 ರೂಪಾಯಿ ಬರುತ್ತೆ ಇವತ್ತಿನ ಎಕ್ಸ್ಚೇಂಜಲ್ಲಿ. ನೋಡ್ಕೊಳ್ಳಿ ಎಷ್ಟು ಅಂತ. ಸೊ ಡೈರೆಕ್ಟಾಗಿ ಏರ್ಪೋರ್ಟಿಗೆ ಬಂದರೆ ಲ್ಯಾಂಡ್ ಬಾರ್ಡರ್ಸಲ್ಲಿ ಕೊಡಲ್ಲ ವೀಸಾ ಆನ್ ಅರೈವಲ್ಲು. ಓನ್ಲಿ ಇನ್ ಏರ್ಪೋರ್ಟ್ಸ್. ಯಾವ್ಯಾವ ಏರ್ಪೋರ್ಟ್ ಇದೆ ಮಯನ್ಮಾರಲ್ಲಿ ಅಲ್ಲಿ. ಇಮಿಗ್ರೇಷನ್ ಆಫೀಸರ್ಸ್ ಭಾಳ ರೂಢಾಗಿದ್ದರು. ಸಡನ್ನಾಗಿ ಶೋಮಿ $500, ಇಲ್ಲಾಂದರೆ ನಿಮ್ಮನ್ನು ಬಿಡಲ್ಲ ದೇಶದ ಒಳಗೆ ಅಂತಾರೆ. ನಾನು $500 ಆಮೇಲೆ ಚೆಕ್ ಮಾಡಿದೆ ಆನ್ಲೈನು. ಅಕಸ್ಮಾತ್ ಡೌಟ್ ಇದ್ದರೆ ಕೇಳಬಹುದು ಅವರು ನಿಮ್ಮನ್ನ. ಲ್ಯಾಕ್ ಆಫ್ ಫಂಡ್ಸ್ ಅನ್ನೋ ಥರದಲ್ಲಿ. ಇತ್ತೀಚೆಗೆ ಥೈಲ್ಯಾಂಡಲ್ಲಿ ಕೂಡ 10,000 ಬಾತ್ ಅಥವಾ 30,000 ಕ್ಯಾಶನ್ನು 10,000 ಬಾತ್ ಜೋಬಲ್ಲಿ ಇಟ್ಕೊಳ್ಳಿಲ್ಲ ಪ್ರಾಬ್ಲಮ್ ಮಾಡಿ ವಾಪಸ್ ಕಳಿಸೋದು ಅಥವಾ ಕಿರಿಕ್ ಮಾಡೋದು ಇವನ್ನೆಲ್ಲ ಮಾಡ್ತಾಯಿದ್ದಾರೆ ಅಂತ ಕೇಳ್ಪಟ್ಟೆ. ಇಲ್ಲೂ ಕೇಳಿದ್ರು. ನಾನು ಯಾವಾಗಲೂ ಡಾಲರ್ಸ್ ಇಟ್ಕೊಂಡಿರ್ತೀನಿ, ಯಾಕಂದರೆ ಈ ಥರ ಸಿಚುವೇಷನ್ಸ್ಗೆ ರೆಡಿ ಇರಬೇಕು. ಟ್ರಾವೆಲರು $500 ತೋರಿಸಿದೆ. ಅದರಲ್ಲಿ ಡಾಲರ್ಸ್ನ ಒಂದು $100 ಇಸ್ಕೊಂಡು ಈ ನೋಟ್ ಸರಿ ಇಲ್ಲ, ಆ ನೋಟ್ ಸರಿ ಇಲ್ಲ ಅಂತೆಲ್ಲ ಆಟ ಆಡೋಕ್ಕೆ ಶುರು ಮಾಡಿದ್ರು. ನಾನು ಫ್ರೆಶ್ ನೋಟ್ಸು ಎಲ್ಲ ಪ್ರತಿಯೊಂದು ಫೋಲ್ಡ್ ಕೂಡ ಆಗಿಲ್ಲ, ಎಲ್ಲ ಹೊಸ ಸೀರಿಯಲ್ ನಂಬರು. ನನಗೆ ಗೊತ್ತು ಇವೆಲ್ಲ ರೆಗ್ಯುಲರಾಗಿ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಅದಕ್ಕೆ ಫ್ರೆಶ್ ನೋಟ್ಸೇ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಗರಿಯಾಗಿ ಇಟ್ಟಿರ್ತೀನಿ, ಸೊ ದ್ಯಾಟ್ ಅದು ಮಡಿಸೋಗ್ಬಾರ್ದು, ಹಾಳಾಗಬಾರ್ದು ಅಂತ. ಯಾಕಂದರೆ ಒಂದು ಲೈನ್ ಇದ್ರೂ ಕೆಲವು ಸಲ ಕಿರಿಕ್ ಮಾಡ್ತಾರೆ. ಮಾಡ್ತಾನೆ ಇದ್ರು. ಅವ್ರಿಗೇನಂದರೆ ಉದ್ದೇಶ ಎಲ್ಲೋ ಒಂದು $20-30 ಜೇಬ್ಗೆ ಹಾಕೋಣ ಅಂತ. ಅಂದರೆ ನನಗೊಂಥರ ಅವಮಾನದ ಲೆಕ್ಕ ಇದು. ದೇಶದ ಬಾರ್ಡರಲ್ಲಿ ಗಡಿ ಕಾಯೋ ಸೈನಿಕರು ಅವರೇ. ಈಗ ಗಡಿ ಕಾಯೋ ಸೈನಿಕರು ಅಂದರೆ ಸೋಲ್ಜರ್ಸ್ ಇರ್ತಾರೆ, ಆದರೆ ಸಿವಿಲಿಯನ್ಸ್ಗೆ ಗಡಿ ಕಾಯೋ ಸೈನಿಕರು ಅಂದರೆ ಇಮಿಗ್ರೇಷನ್ನು. ಸೊ ಇಮಿಗ್ರೇಷನ್ ಅವರೇ ಲಂಚಕ್ಕೆ ಇಳಿದ್ಬಿಟ್ರೆ ದೇಶಕ್ಕೆ ಯಾರು ಬೇಕೋ ಬರ್ಬೋದು ದುಡ್ಡು ಕೊಟ್ಬಿಟ್ಟು, ಅಲ್ವಾ? ಅದು ನಂಗೆ ಬಹಳ ಬೇಸರ ತಂತು. ನಾನು ಹೇಳಿದೆ ಯಾಕೆ ಹಿಂಗೆಲ್ಲ ಮಾಡ್ತಾಯಿರಾ ಅಂತ. ಅದಾದಮೇಲೆ ಕೊನೆಗೆ ಏನು ಅನ್ನಿಸ್ತೋ ಅಥವಾ ನನ್ನ ಕೈಯಲ್ಲಿ ಕ್ಯಾಮ್ರಾ ಇತ್ತು ಅದನ್ನೆಲ್ಲ ನೋಡಿದ್ರು. ಆಯಿತು ಸರಿ ಅಂದ್ಬಿಟ್ಟು $100 ಇಸ್ಕೊಂಡು $50 ಚೇಂಜ್ ಕೊಟ್ಟರು, ಹಳೆ ನೋಟು. ಅದನ್ನೇ ನಾನು ಇದರಲ್ಲಿ ಏರ್ಪೋರ್ಟ್ ಬ್ಯಾಂಕಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು. 1,75,000 ಏನೋ ಕೈ ಕೊಟ್ಟರು. ಅದರಲ್ಲಿ ಇವಾಗ ಅರ್ಧ ದುಡ್ಡು ಖಾಲಿ ಆಯಿತು. ಹೋಟೆಲ್ಗೆ ಒಂದು ದಿವಸಕ್ಕೆ ಸ್ಟೇ ಕೊಟ್ಟೆ. ಅದಾದಮೇಲೆ ಫೈನಲಿ ಮತ್ತೆ ವಾಪಸ್ ಬಂದು ವೀಸಾ ಸ್ಟಿಕ್ಕರ್ ಅಂಟಿಸಿದ್ರು. 2 ಪಾಸ್ಪೋರ್ಟ್ ಫೋಟೋ ಇಸ್ಕೊಂಡ್ರು. ಹೋಟೆಲ್ ರಿಸರ್ವೇಷನ್ ಕೇಳಿದ್ರು, ಎಲ್ಲಿ ಉಳಿತಾ ಇದ್ದೀರಾ ಅಂತ. ತೋರಿಸ್ದೆ ಈ ಥರ ಹೋಟೆಲ್ ಉಳಿತಾ ಇದ್ದೀನಿ ಅಂತ. ಅದಾದಮೇಲೆ ಆಚೆ ಬಂದೆ. ಬಟ್ ಏನಂದರೆ ಒಂದು 10-15 ನಿಮಿಷ, ಆಲ್ಮೋಸ್ಟ್ ಅರ್ಧ ಗಂಟೆ ಆಟಾಡಿಸ್ಬಿಟ್ರು. ಬಟ್ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಾಮಾಗಿದ್ದೆ. ನೀವುಗಳು ಅಷ್ಟು ಟ್ರಾವೆಲ್ ಮಾಡಬೇಕಾದ್ರೆ ಇತ್ತೀಚೆಗೆ ಜಾರ್ಜಿಯಾ
ಮತ್ತು ಇನ್ನೂ ಸಾಕಷ್ಟು ದೇಶಗಳಲ್ಲಿ ಈ ಥರ ಕಿರಿಕಾಗ್ತದೆ ಅಂತ ಕೇಳ್ಪಡ್ತಾ ಇದ್ದೀನಿ, ಎಸ್ಪೆಷಲಿ ಭಾರತೀಯರಿಗೆ. ನೀವೇನು ಮಾಡಿ ಅಂದರೆ ಚೂರಿಗೆ ಎಗರಾಡೋದು ಕೂಗಾಡೋದು ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಆವಾಗ ಅವ್ರಿಗೆ ಪವರ್ ಸಿಗುತ್ತೆ ನಿಮ್ಮನ್ನು ಡಿಪೋರ್ಟ್ ಮಾಡೋದಕ್ಕೆ ಅಥವಾ ನಿಮ್ಮನ್ನು ವಾಪಸ್ ಕಳಿಸೋದಕ್ಕೆ ಅಥವಾ ವೀಸಾನ ರೆಫ್ಯೂಸ್ ಮಾಡೋದಕ್ಕೆ. ನೀವು ಆದಷ್ಟು ಕಾಮಿಂದ ಡೀಪ್ ಬ್ರೀದ್, ಓಕೆ ಸರ್, ಹೌದಾ ಸರ್, ಇಲ್ಲ ಸರ್, ಸಾರಿ ಸರ್, ಇಲ್ಲ ಸರ್, ಹಂಗೆ ಮಾತಾಡ್ಕೊಂಡು ಹೆಂಗೋ ಜಾರ್ಕೊಳ್ಳಿ. ಯಾಕೆಂದರೆ ಇಡೀ ದೇಶವನ್ನು ಇಮಿಗ್ರೇಷನ್ ಮೇಲೆ ನಾವು ಬೇಸ್ ಮಾಡೋಕ್ಕಾಗಲ್ಲ. ದೇಶದಲ್ಲಿ ಅತ್ಯದ್ಭುತವಾದ ಜನಗಳು ಸಿಗ್ತಾರೆ. ಇವತ್ತಿಂದ ಶುರು ಮಾಡಿದ್ರೆ ಮಯನ್ಮಾರ್ ಸೀರೀಸು ಸೂಪರ್ ಸ್ಪೆಷಲ್ ಆಗಿರುತ್ತೆ. ಯಾಕೆಂದರೆ ನನಗೆ ಅನ್ನಿಸ್ತು ಒಂಥರ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ನೇಪಾಳು, ಭೂಟಾನು, ಇಂಡಿಯಾ, ಬಾಂಗ್ಲಾದೇಶು ಮತ್ತು ಥಾಯ್ಲ್ಯಾಂಡು, ಲಾವೋಸು, ವಿಯೆಟ್ನಾಂ ಎಲ್ಲ ದೇಶದ ಜನರು ಮಿಕ್ಸ್ ಆದರೆ ಒಂದು ಹೊಸ ರೀತಿಯ ಜನ ಇರ್ತಾರಲ್ಲ, ಆ ರೀತಿ ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಆಗಿದೆ ಕಲ್ಚರು. ಸ್ವಲ್ಪ ಇಂಡಿಯನ್ ಕಲ್ಚರ್ ಇದೆ, ಎಲ್ಲಡಿಕೆ ಹಾಕೋ ಕಲ್ಚರು, ಸ್ವಲ್ಪ ಇನ್ನೂ ನೂರಾರು ಕಲ್ಚರ್ ಇದೆ. ಅಂದರೆ ಫಸ್ಟ್ ಇಂಪ್ರೆಷನ್ನ ಹೇಳ್ತಿರೋದು. ಇನ್ನೂ ನೂರಾರು ವಿಚಾರಗಳ ಬಗ್ಗೆ ಮಾತಾಡೋದಿದೆ, ತೋರಿಸೋದಿದೆ. ಮುಂದುವರ್ಸೋಣ. ಈಗ ಒಂಚೂರು ರೆಸ್ಟ್ ಮಾಡಿ ಒಳ್ಳೆ ಬರ್ಮೀಸ್ ಊಟ ತಿಂಡಿ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ ಇಷ್ಟ ಆಗುತ್ತೆ, ಯಾಕೆಂದರೆ ಇವರು ಕೂಡ ಅಕ್ಕಿ ತಿಂತಾರೆ. ಏರ್ಪೋರ್ಟ್ಗೆ ಇನ್ನೇನು ಲ್ಯಾಂಡ್ ಆಗಬೇಕಾದ್ರೆ ಎಲ್ಲೆಲ್ಲೂ ಸಾವಿರಾರು ಎಕರೆ ಬರೀ ಪ್ಯಾಡಿ ಫೀಲ್ಡ್ಸು, ಭತ್ತದ ಗದ್ದೆಗಳು ನೋಡಿ ಖುಷಿ ಆಯಿತು. ಹೊಟ್ಟೆ ತುಂಬ ಅನ್ನ ತಿನ್ನೋಣ. ಅದಾದಮೇಲೆ ಊರು ಸುತ್ತೋಣ. ಬರ್ಮಾ ದೇಶವನ್ನು, ಮಯನ್ಮಾರ್ ದೇಶವನ್ನು ಬಹಳ ಡೀಪಾಗಿ ಅರ್ಥ ಮಾಡ್ಕೊಳ್ಳೋಣ, ಬನ್ನಿ. ಇಡೀ ಯಾಂಗಾನಲ್ಲಿ ನೈಟ್ ಕರ್ಫ್ಯೂ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೂ ಯಾರು ಹೊರಗಿರೋಂಗಿಲ್ಲ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಊಟಕ್ಕೆ ಚೈನಾ ಟೌನ್ಗೆ ಪಕ್ಕದಲ್ಲೇ, ನಾನು ಇರೋದೇ ಚೈನಾ ಟೌನಲ್ಲಿ. ಇಲ್ಲಿ ಚೈನಾ ಟೌನಲ್ಲಿ ಸಖತ್ತಾಗಿರೋ ರಾತ್ರಿ ದುನಿಯಾ ಹಾಗೆ ಸ್ಟ್ರೀಟ್ ಫುಡ್ ಇದೆ. ಇವೆರಡೂ ನಮ್ಮ ತಮಿಳಿಯನ್ ಫ್ರೆಂಡ್ ಬಂದಿದ್ದಾನೆ, ಅವನಿಗೆ ನೋಡಿ ಇಲ್ಲೇ ಇದ್ದಾನೆ. ವಣಕಂ ಬ್ರೋ, ವಾಟ್ಸಪ್ ಬ್ರೋ, ವಾಟ್ ಈಸ್ ಯುವರ್ ನೇಮ್ ಬ್ರೋ, ಟೆಲ್ ಒನ್ಸ್ ಅಗೇನ್. ಜಾನ್ಸನ್ ಅಂತ ನಮ್ಮ ಹುಡುಗನ ಹೆಸರು. ತಮಿಳ್ ಹುಡುಗ, 7 ವರ್ಷದಿಂದ ಇಲ್ಲಿದ್ದಾನೆ. ಈಗ ಇವನ್ ಜೊತೆಗೆ ನೈಟ್ ಲೈಫನ್ನು ಎಕ್ಸ್ಪ್ಲೋರ್ ಮಾಡ್ತಾ ಸ್ಟ್ರೀಟ್ ಫುಡ್ಡನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ. ಬ್ರೋ ರೊಂಬ ಪಸಿಕದು ಬ್ರೋ. ತಮಿಳ್ ಬೇಕಾ? ಎವ್ರಿಥಿಂಗ್ ಬ್ರೋ, ಲೆಟ್ಸ್ ಟ್ರೈ ಎವ್ರಿಥಿಂಗ್. ಓಕೆ, ಲೋಕಲ್ ಫುಡ್, ತಮಿಳ್ ಫುಡ್, ತೆಲುಗು ಫುಡ್, ಎವ್ರಿ ಫುಡ್ ಆ್ಯಂಡ್ ಬರ್ಮಾ ಫುಡ್. ಮುದ್ದಾಗಿ ಕ್ಯೂಟಾಗಿರೋ ಪುಟಾಣಿ ಮಯನ್ಮಾರ್ ಹೆಣ್ಮಕ್ಳು ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲದನ್ನು ಪ್ರತಿಯೊಂದನ್ನು ಇವರು ಸೌದೆ ಒಲೆ, ಕೆಂಡದ ಒಲೆಯಲ್ಲಿ ಮಾಡ್ತಾರೆ. ಈ ರೀತಿ ಒಲೆ ಒಳಗೆ ಕೆಂಡ ಹಾಕಿದ್ದಾರೆ. ಮೇಲ್ಗಡೆ ಸೂಪನ್ನು ಕಾಯಿಸ್ತಾ ಇದ್ದಾರೆ, ನೋಡ್ಬೋದು. ಇಲ್ಲಿ ಮೇಡಮು ರೋಡಲ್ಲೇ ಕೂತ್ಕೊಂಡು ನೂಡಲ್ಸ್ನ ಬಾರಿಸ್ತಾ ಇದ್ದಾರೆ. ಇಲ್ಲೇನೋ ಅಂಕಲ್ಲು ಯಾವುದೋ ಡಬ್ಬದಲ್ಲಿ ಏನೋ ಇಟ್ಕೊಂಡಿದ್ದಾರೆ ನೋಡಿ, ಡಬ್ಬದಲ್ಲಿ. ವಾಟ್ ಈಸ್ ದಿಸ್ ಬ್ರೋ? ಕೆನ್ ಯು ಶೋ? ಸಾಯ್ ಮಿಲ್ಕ್ ಯೋಗರ್ಟ್. ಸಾಯ್ ಮಿಲ್ಕಿಂದ ಮಾಡಿರೋ ಯೋಗರ್ಟ್. ನಮ್ಮ ಕಬ್ಬಿನ ಹಾಲು ಅಣ್ಣ ದಮ್ ಮಾಡ್ಕೊಂಡು ಕಬ್ಬಿನ ಹಾಲು ಮಾರ್ತಾ ಇದ್ದಾರೆ. ರಸ್ತೆ ಬದಿಯಲ್ಲಿ ಹೆಣ್ಮಕ್ಳು ಕೂತ್ಕೊಂಡು ಚೌಮೇನ್ ಬರೆಸ್ತಾ ಇದ್ದಾರೆ. ಶಾವಿಗೆ ಉಪ್ಪಿಟ್ಟು, ಮತ್ತು ಅದ್ರ ಜೊತೆಗೆ ಏನೋ ಥರವಾದ ವಿಧವಾದ ಮಾಂಸಗಳು. ಓಕೆ, ಮೆಣಸಿನ್ಕಾಯಿ ಎಲ್ಲ ಇದೆ. ಪನ್ನಿಕರಿ, ಪನ್ನಿ, ಪೋರ್ಕ್ ಕರಿ. ಅಲ್ಲಿ ಬೆಳಗ್ಗೆ ಸಂಜೆ ಹೊತ್ತು ಟೀ ಕಲ್ಚರು ತಮ್ಮ ಲೈಫಲ್ಲಿ ಬಹಳ ಮುಖ್ಯ. ಒಂದು ಟೀ ಶಾಪು, ರಸ್ತೆ ಬದಿಯ ಟೀ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಯಾವ ರೀತಿಯ ಟೀ ಕೊಡ್ತಾರೆ, ಹೇಗೆ ಜನಗಳು ಅದನ್ನು ಕೂತ್ಕೊಂಡು ಕುಡಿತಾರೆ ಅನ್ನೋದನ್ನ ನೋಡೋಣ, ಬನ್ನಿ. ನೋಡಿ, ಇಲ್ಲಿ ಇಡೀ ಟೀ ಪಾಟನ್ನೇ ತಂದು ಕೊಡ್ತಾರೆ. ನಾವು ಇವ್ರುಗಳ ಥರನೇ ಇವ್ರ ಮಧ್ಯ ಕೂತ್ಕೊಂಡು ಟೀ ಕುಡಿಯೋಣ, ಬನ್ನಿ. ಟೀ ಮಾಡುವಂತಹ ಜಾಗ. ಇಲ್ಲಿ ಬಿಸಿನೀರನ್ನ ಕಾಯಿಸ್ತಾ ಇದ್ದಾರೆ ಸೌದೆ ಒಲೆಯಲ್ಲಿ. ಈ ಕಡೆ ಹಾಲಿನ ಟೀ ಮಾಡ್ತಾ ಇದ್ದಾರೆ, ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡಿಬಿಟ್ಟು. ಇದು ಟೀ ಡಿಕಾಕ್ಷನ್ನು. ಓಯ್ ಗುಡ್ ಒನ್ ಬ್ರೋ, ಸಖತ್ ಸ್ಮಾರ್ಟ್ ಆಗಿದೆ ಹುಡುಗನ ಹುಡುಗಿನ ಗೊತ್ತಿಲ್ಲ. ಯು ಆರ್ ಬಾಯ್ ಆರ್ ಗರ್ಲ್? ಗರ್ಲ್. ಓ, ವೆರಿ ಬ್ಯೂಟಿಫುಲ್ ಗರ್ಲ್. ನೋಡಿ, ನಮ್ಮ ಟೀನ ಸರ್ವ್ ಮಾಡುವಂತಹ ಬ್ಯೂಟಿಫುಲ್ ಗರ್ಲ್ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ಓಕೆ, ರೆಡಿ ಫಾರ್ ಟೀ. ಲೆಟ್ಸ್ ಗೋ. ಓಕೆ, ಲೆಟ್ಸ್ ಗೋ. ಟೀ ರೆಡಿ ಆಗ್ತಾ ಇದೆ. ಈಗ ಈ ಮೇಡಮ್ ಈ ಟೀನ ತೊಗೊಂಡೋಗಿ ಕೊಡ್ತಾರೆ. ವೆರಿ ಗುಡ್. ರೆಡಿ ಆಯಿತು. ಮೇಡಮ್ ಇವಾಗ ಟೀ ಕೊಡ್ತಾರೆ. ಓಕೆ, ಲೆಟ್ಸ್ ಗೋ ಮೇಡಮ್. ಅದ್ರ ಮೇಲೆ ಏನೋ ಕೆನೆ ಹಾಕ್ತಾರೆ ಇದ್ರ ಮೇಲೆ. ವಾವ್, ಐ ವಾಂಟ್ ದಿಸ್ ಟೀ ಬ್ರೋ. ಐ ವಾಂಟ್ ದಿಸ್ ಟೀ. ಓಕೆ, ವಾಟ್ ಈಸ್ ದ ನೇಮ್ ಆಫ್ ದ ಟೀ? Ceylon tea. Ceylon tea. Yes. Okay. Ceylon tea.
ಓಕೆ, ಲೆಟ್ಸ್ ಡ್ರಿಂಕ್ ದಿಸ್. ವಾವ್ 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 ವಾವ್, ಗುಡ್ ಕಲ್ಚರ್. ಈಗ ಮೇಡಮ್ ಎತ್ಕೊಂಡು ಹೋಗ್ತಾರೆ ನೋಡಿ, ಎಷ್ಟು ಶ್ರದ್ಧಾ ಭಕ್ತಿಯಿಂದ ಎತ್ಕೊಂಡು ಹೋಗಿ ಎಲ್ರಿಗೂ ಸರ್ವಿಸ್ ಕೊಡ್ತಾರೆ ಮೇಡಮ್. ವೆರಿ ಗುಡ್. ಮೇಡಮ್ ಕ್ಯೂಟಾಗಿ ಎಲ್ರಿಗೂ ಟೀನ ಸರ್ವ್ ಮಾಡ್ತಾ ಇದ್ದಾರೆ. ವೆರಿ ಗುಡ್, ಖುಷಿ ಆಯಿತು. ಬರ್ತಿದ್ದಾಗೇನೆ ಬಿಸಿನೀರು ಕೊಡ್ತಾರಂತೆ, ಅದಾದಮೇಲೆ ಟೀ ಕೊಡ್ತಾರಂತೆ. ಒಳ್ಳೆ ಕಲ್ಚರು, ವೆರಿ ಗುಡ್. ನಮ್ಮ ಹುಡುಗ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮ್ಯಾನೇಜರ್ ಆಗಿ. ಇವರು ರೀಸೆಂಟಾಗಿ ಮೊಟ್ಟೆ ಓಡಿಸ್ತಾರಂತೆ. ಎಲ್ಲಿ ಅಂದರೆ ತಿರುಪತಿಲಿ. ಫ್ಲೈಟ್ಲಾ ಚೆನ್ನೈ? ಹಾಂ, ವೆರಿ ಗುಡ್ ಬ್ರೋ. ಯು ಕೀಪ್ ಕಮಿಂಗ್ ಟು ಇಂಡಿಯಾ. ಓಕೆ ಓಕೆ. ನಮ್ಮ ಮೇಡಮ್ ನಮ್ಮ ಟೀ ಕೊಡೋದಿಕ್ಕೆ ಬ್ರದರ್ ಕೇಳ್ತಾ ಇದ್ದಾರೆ ನಾನು ವಿಜಯ್ ಫ್ಯಾನ್ ಅಂತ. ನಾ ಅದಕ್ಕೆ ಹೇಳಿದೆ ಯಾಕೆ ಹಂಗೆ ಕೇಳ್ತಾ ಇದ್ದೀರಾ ಅಂತ. ಅವರು ಕರ್ನಾಟಕ ಫ್ಲಾಗ್ ನನ್ನ ಕುತ್ತಿಗೆ ಮೇಲೆ ನೋಡ್ಬಿಟ್ಟು ವಿಜಯ್ ಹೊಸ ಪೊಲಿಟಿಕಲ್ ಪಾರ್ಟಿ ಕಟ್ಟಿದಾರಲ್ಲ ಆ ಕಲರ್ ಕೂಡ ಸೇಮ್. ಇದು ಕರ್ನಾಟಕ ಫ್ಲಾಗ್, ವಿಜಯ್ ಪಾರ್ಟಿ ಸೇಮ್ ಫ್ಲಾಗ್. ಕನ್ಫ್ಯೂಸ್ ಆದ್ರು, ಬಟ್ ಓಕೆ. ಒಳ್ಳೆ ಕಲಾವಿದರ ಫ್ಯಾನು ನಾವೆಲ್ಲೂ. ವಿ ಆರ್ ಫ್ಯಾನ್ ಆಲ್ವೇಸ್ ಟು ಆಲ್ ಗುಡ್ ಆರ್ಟಿಸ್ಟ್. ವಿಜಯ್ ಫ್ಯಾನ್ ಆಲ್ಸೋ. ಶಿಯರ್ಸ್. ಅಷ್ಟೊಂದೇನು ಬಿಸಿ ಇಲ್ಲ, ಬಟ್ ರುಚಿಯಾಗಿದೆ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಮಾಡಿದ್ದಾರೆ, ನಿಜವಾದ ಹಾಲನ್ನ ಬಳಕೆ ಮಾಡಿಲ್ಲ. ಸ್ವಲ್ಪ ವಿಯೆಟ್ನಾಮಲ್ಲಿ ಇದೇ ಥರ ಕಾಫಿ ಮಾಡೋರು, ಕಂಡೆನ್ಸ್ಡ್ ಮಿಲ್ಕ್ನ ಹಾಲು ಬದಲು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಬಿಟ್ಟು ಮಾಡೋರು. ಅದೇ ರೀತಿ ಇಲ್ಲೂ ಕೂಡ ಮಾಡ್ತಾರೆ. ನಾನೇನು ಮಾತಾಡ್ತಾ ಇದ್ದೆ ಅಂದರೆ, ಅವರು ಕುಳ್ಳಿಗಿದ್ರಲ್ಲ, ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಎಲ್ಲರೂ ಅವ್ರನ್ನ ರೇಗಿಸ್ತಾರೆ ಇಲ್ಲಿ. ಆದರೆ ನಾನೇನಂತ ಹೇಳಿದೆ ಅಂದರೆ, ನಾವು ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡಬೇಕು. ಯಾಕೆಂದರೆ ನಮಗೆ ಒಳ್ಳೆ ದೇಹ, ಒಳ್ಳೆ ಬಲಾಢ್ಯ ದೇಹ, ಎತ್ತರ ದೇಹ ಅಂದರೆ ಪ್ರತಿಯೊಂದೂ ಕರೆಕ್ಟಾಗಿ ದೇವರು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಯಾನೆ. ಬಟ್ ಕೆಲವ್ರಿಗೆ ಏನೇನೋ ತೊಂದರೆಗಳಿರುತ್ತೆ. ಅಂಥದ್ರಲ್ಲಿ ಅಷ್ಟು ಪುಟಾಣಿ ದೇಹ, 28 ವರ್ಷ ಆದರೂ ಇರೋದು ತುಂಬ ಕಷ್ಟ ಅವ್ರಿಗೆ ಜೀವನ ಮಾಡೋದು. ಅಂಥದ್ರಲ್ಲೂ ಪ್ರತಿನಿತ್ಯ ಕಷ್ಟಪಟ್ಟು ಈ ಒಂದು ಟೀ ಶಾಪಲ್ಲಿ ನೋಡಿ, ಒಬ್ಬರೇ ಅಷ್ಟು ಕೆಲಸನ ಒಬ್ಬರೇ ಮಾಡ್ತಾ ಇರೋದು ತುಂಬ ಕಷ್ಟ. ಅಷ್ಟು ಸುಲಭದ ಮಾತಲ್ಲ. ನಾವು ರೆಸ್ಪೆಕ್ಟ್ ಮಾಡಬೇಕು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಸಚ್ ಪೀಪಲ್. ಅಷ್ಟು ಇನ್ ಸ್ಪೈಟ್ ಆಫ್ ಆಲ್ ದ ಫಿಸಿಕಲ್ ಡಿಸಬಿಲಿಟೀಸ್, ದೇ ಆರ್ ಸ್ಟಿಲ್ ವರ್ಕಿಂಗ್ ವೆರಿ ಹಾರ್ಡ್ ಆ್ಯಂಡ್ ಮೇಕಿಂಗ್ ದ ವರ್ಲ್ಡ್ ಅ ಮೋರ್ ಬ್ಯೂಟಿಫುಲ್ ಪ್ಲೇಸ್. ಕಷ್ಟಪಟ್ಟು ದುಡಿತಾ ಇರೋ ಜೀವಕ್ಕೆ ಏನಾರು ಕೊಡೋಣ ಅನಿಸ್ತು. ಥ್ಯಾಂಕ್ ಯು, ಬಾಯ್. ಅತ್ತಾವ್ ಮೋಯಿಂಗಾ ಅನ್ನೋ ಒಂದು ಡಿಶ್ ಅಂತೆ, ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಒಂದು ಬೌಲ್ ತೊಗೊಳ್ತಾರೆ. ಇಲ್ಲೂ ರೋಡ್ ಸೈಡಲ್ಲೂ ಕೂಡ ನೀಟಾಗಿ ಕವರ್ ಹಾಕ್ಕೊಂಡು ಮಾಡ್ತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರಬೇಕು, ಎಲ್ಲಿ ಕ್ಲೀನಾಗಿದೆಯೋ ಅಲ್ಲಿ ಮಾತ್ರ ತಿನ್ನಬೇಕು, ಇಲ್ಲಾಂದರೆ ಇಲ್ಲಿ ಅಷ್ಟು ಕೆಲವು ಕಡೆ ಕ್ಲೆನ್ಲಿನೆಸ್ ಇಲ್ಲ. ಸೊ ಒಳಗೆ ಶಾವಿಗೆ ಹಾಕ್ಕೊಂಡ್ರು. ಅದರ ನಂತರ ಯಾವುದೋ ಹಪ್ಪಳವನ್ನು ತೆಗಿತಾ ಇದ್ದಾರೆ. ಅಬ್ಸಲ್ಯೂಟ್ಲಿ ಮಯನ್ಮಾರ್ ಫುಡ್ ಅಂತೆ. ಇದಕ್ಕೆ ಹಪ್ಪಳ ಹಾಕ್ತಾ ಇದ್ದಾರೆ. ಫಸ್ಟು ಹಪ್ಪಳ ಹಾಕಿ ಅದರ ಒಳಗೆ ಕಡಲೆ ಬೀಜದಿಂದ ಮಾಡ್ಕೊಂಡಿರುವಂತಹ ಒಂದು ಸಾಸ್ ಇದೆ ಇಲ್ಲಿ, ಅದನ್ನು ಹಾಕ್ತಾ ಇದ್ದಾರೆ. ಪುಂಗ್. ಹಾಂ. ಅದಾದಮೇಲೆ ಅದಕ್ಕೊಂದು ಸ್ಪೂನು, ಅದ್ರ ಒಳಗೆ ಬಿಸಿನೀರು ಹಾಕ್ತಾರಂತೆ. ಬಿಸಿನೀರಲ್ಲ, ಸಾಸು, ಬಿಸಿ ಸಾಸು ವಿತ್ ಮೊಟ್ಟೆ. ಓಕೆ. ಇದು ಹಾಕ್ಕೊಟ್ರೆ ಇಲ್ಲಿಯ ಒಂದು ಫೇಮಸ್ ಬರ್ಮಾ ಡಿಶ್ಶು ಸಿದ್ಧ. ರೆಡಿ? ಓಕೆ, ಥ್ಯಾಂಕ್ ಯು. ಮೇನ್ ರೋಡಲ್ಲಿ ನೋಡಿ, ಪೆಡಸ್ಟ್ರಿಯನ್ ಕ್ರಾಸು. ಮೇನ್ ರೋಡಲ್ಲಿ ಲೈಫಲ್ಲೇ ಈ ಥರ ಪೆಡಸ್ಟ್ರಿಯನ್ ಕ್ರಾಸ್ ಮಧ್ಯೆ ಕೂತ್ಕೊಂಡು ಊಟ ಮಾಡಿಲ್ಲ ಯಾವತ್ತು. ಕಂಬ್ರೋ, ಇವರೆಲ್ಲ ಪುಟಾಣಿಗಿದ್ದಾರೆ. ಈ ಥರ ಚೇರ್ ಕೊಡ್ತಾರೆ. ನಾನು ಹೆಂಗ್ರಿ ಕೂತ್ಕೊಳ್ಳಿದ್ರ ಮೇಲೆ? ಅದ್ರ ಜೊತೆಗೇನೋ ಸೊಪ್ಪು ಸದೆ ಎಲ್ಲ ತರ್ತಾರೆ ನಮ್ಮ ಬ್ರದರು. ಅಯ್ಯೋ, ಇದನ್ನು ಕೂತ್ಕೊಳ್ಳೋದೇ ಕಷ್ಟ ಇದೆ ಗುರು. ಇಲ್ಲಿ ಕೆಳಗಡೆ ಕೂತ್ಕೊಳ್ಳೋದು ನೋಡಿ, ಎಂಥ ಜಾಗದಲ್ಲಿ ಕೂತಿದ್ದೀವಿ ಅಂತ ನೋಡಿ ಒಂದ್ಸಲ ನೀವೇನೆ. ಮೇನ್ ರೋಡು, ಪೆಡಸ್ಟ್ರಿಯನ್ ಕ್ರಾಸಿಂಗು. ಯಾವನಾರ ಜೋರಾಗಿ ಬಂದು ಹೊಡ್ಕೊಂಡ್ರೆ ಆರ್ಕೊಂಡು ಹೋಗ್ಬಿಡ್ತೀವಿ. ಅಂಥ ಜಾಗದಲ್ಲಿ ಕೂತ್ಕೊಂಡು ಲೋಕಲ್ ಡಿಶ್ನ ಟ್ರೈ ಮಾಡ್ತಾ ಇದ್ದೀವಿ. ಗುಡ್. ಅದ್ರ ಮೇಲೆ ಖಾರದ ಪುಡಿ ಹಾಕ್ದ ನಮ್ಮ ಹುಡುಗ. ಕೈ ತೊಳೆದ್ನೋ ಇಲ್ವೋ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾನೆ ಅದರಲ್ಲೇ. ನಿಂಬೆಹಣ್ಣು ಅದರಲ್ಲೇ ಹಿಂಡ್ತಾ ಇದ್ದಾನೆ. ವೆರಿ ಗುಡ್. ಪಂಚೆ ಉಟ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಸರಿಯಾಗಿ ಬರೆಸ್ತವ್ರೆ. ಇದರಲ್ಲಿ ಲೋಟಸ್ ಸ್ಟೆಮ್ ಕೂಡ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಮಸಾಲ ಪುರಿ ಥರ ಇದೆ. ವೆರಿ ಗುಡ್ ಬ್ರೋ. ಆ ಕ್ರಂಚಿನೆಸ್ ಫೀಲ್ ಆಗ್ತಾ ಇದೆ. ಹಪ್ಪಳ ಹಾಕಿದ್ರಲ್ಲ ಅದ್ರದ್ದು ಸಾಸ್ ಫೀಲ್ ಆಗ್ತಾ ಇದೆ. ಕಡಲೆ ಬೀಜ ಸಿಗ್ತಾ ಇದೆ ಬಾಯಿಗೆ. ಎಲ್ಲ ಒಂದು ಮಿಕ್ಸ್ ಫೀಲಿಂಗ್ ಇದೆ ನೋಡಿ. ಇದೆ ಆ ಕ್ರಂಚಿನೆಸ್ ಮಸಾಲ ಪುರಿ ಥರ.
ಸಕಲಾಗಿದೆ. ಮೋಯಿಂಗ ಇದರಲ್ಲಿ ಮೊಟ್ಟೆ ಬಿಟ್ಟರೆ ಇನ್ನೇನು ಮಾಂಸದ ಪದಾರ್ಥಗಳು ಏನೂ ಇಲ್ಲ. ಮೊಟ್ಟೆ ಒಂದೇ ಮಾಂಸದ ಪದಾರ್ಥ. ತುಂಬ ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿದೆ. ಮಸಾಲೆ ಪುರಿ ಥರ ಇದೆ. ಪ್ಲೇಟ್ ಖಾಲಿ ಆಗಿದೆ ಅಂತ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಊಟ ಎಷ್ಟು ಚೆನ್ನಾಗಿತ್ತು ಅಂತ. 2500 ಅಂದರೆ ಸರಿ ಸುಮಾರು 80 ರೂಪಾಯಿ ಹತ್ತತ್ರ, 80-85 ರೂಪಾಯಿ. ಇದರಲ್ಲಿ 2 ರೀತಿ ಬ್ಲ್ಯಾಕ್ ಮಾರ್ಕೆಟ್ ಕರೆನ್ಸಿ, ನಾರ್ಮಲ್ ಕರೆನ್ಸಿ ಇರೋದ್ರಿಂದ ಬ್ಲ್ಯಾಕ್ ಮಾರ್ಕೆಟ್ ಕರೆನ್ಸಿ ತೊಗೊಂಡ್ರೆ ಊಟ ತಿಂಡಿ ರೇಟ್ ಚೀಪ್ ಆಗುತ್ತೆ. ಬ್ಲ್ಯಾಕ್ ಮಾರ್ಕೆಟ್ ಕರೆನ್ಸಿ ತೊಗೊಳ್ದೆ ಬ್ಯಾಂಕ್ ರೇಟಲ್ಲಿ ತೊಗೊಂಡ್ರೆ 80 ರೂಪಾಯಿ ಆಗುತ್ತೆ. ಬ್ಲ್ಯಾಕ್ ಮಾರ್ಕೆಟ್ ರೇಟಲ್ಲಿ ತೊಗೊಂಡ್ರೆ 60 ರೂಪಾಯಿ ಆಗುತ್ತೆ. ನೀವೆಲ್ಲ ಅನ್ಕೋಬೋದು ಏನು ಥೈಲ್ಯಾಂಡ್ ಫುಡ್ಗೂ ಬರ್ಮಾ ಫುಡ್ಗೂ ಸಂಬಂಧ ಇದೆ ಅನಿಸುತ್ತೆ, ಏನು ಸೇಮ್ ಅನಿಸುತ್ತೆ ಅಂತ. ಇಲ್ಲ, ಖಂಡಿತ ಇಲ್ಲ. ಇಲ್ಲಿಯ ಇಂಗ್ರೀಡಿಯೆಂಟ್ಸು, ಇಲ್ಲಿಯ ಊಟ ತಿಂಡಿನೇ ತುಂಬಾ ವೆರೈಟಿ ಆಗಿದೆ, ಬೇರೆ ಥರ ಇದೆ. ಸ್ವಲ್ಪ ಇಂಗ್ರೀಡಿಯೆಂಟ್ ಸೇಮ್ ಅನಿಸ್ಬೋದು, ಆದರೆ ತುಂಬ ಡಿಫ್ರೆಂಟ್ ಇದೆ. This place is nice food. ಓಕೆ, ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ ನೋ ಹನಿ. ಗುಡ್ ಬಾಯ್ಸ್ ಗೋ ಟು ಹೆವೆನ್, ಬ್ಯಾಡ್ ಬಾಯ್ಸ್ ಕಮ್ ಟು ಬರ್ಮಾ. ಈ ರಸ್ತೆಯಲ್ಲೂ ಕೂಡ ಊಟ ತಿಂಡಿ ಚೆನ್ನಾಗಿರುತ್ತಂತೆ. ಏನೇನು ಸಿಗುತ್ತೆ ಅಂತ ನೋಡುಮ ಬನ್ನಿ. ನೋಡಿ, ದೋಸೆ ರವಾ ದೋಸೆ, ರವೆ ದೋಸೆ ಮಾಡ್ತಾ ಇದ್ರಿ ಇಲ್ಲಿ. ನೋಡಿ ಇಲ್ಲಿ, ಅದು ಕೆಂಡದು ಸೌದೆ ಒಲೆಯಲ್ಲಿ. ಪಡ್ಡು, ಮೊಟ್ಟೆ ಪಡ್ಡು ಮಾಡ್ತಾ ಇದ್ದಾರೆ. ಸಕ್ಕದಾಗಿ ಕಾಣಿಸ್ತದೆ ಮೊಟ್ಟೆ ಪಡ್ಡು. ಇಲ್ಲಿ ಮೊಟ್ಟೆ ಪಡ್ಡು ಮಾಡಿ ಈ ಜಾಗದಲ್ಲಿ ಕ್ರಿಸ್ಪಿಯಾಗಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕರ್ಕೊಂಬಂದಾಗ ಅಡ್ವಾಂಟೇಜ್ ಏನಪ್ಪ ಅಂದರೆ ಅವ್ರು ಮಾತಾಡ್ತಾರೆ ಅವ್ರ ಭಾಷೆಯಲ್ಲಿ, ಸೊ ನಮ್ಗೆ ಈಸಿ ಆಗುತ್ತೆ. ಇಲ್ಲಾಂದರೆ ತುಂಬಾ ಕಷ್ಟ, ಪ್ರತಿಯೊಂದು ವಿಷಯದಲ್ಲೂ ನೆಗೋಷಿಯೇಟ್ ಮಾಡೋದು, ಮಾತಾಡೋದು. ಟ್ರೈ ಮಾಡೋಣ ಅಂತ ತೊಗೊಂಡ್ವಿ. ಇದನ್ನು ಕೂಡ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಅದರ ಮೇಲೆ ಏನೋ ಪುಡಿ ಹಾಕ್ತಾ ಇದ್ದಾರೆ, ಕೋಕೋನಟ್. ದಿಸ್ ಇಸ್ ಗ್ರೌಂಡ್ ನಟ್ ಪೌಡರ್, ರೈಟ್? ಹಾಂ. ವೆರಿ ಗುಡ್. ಟ್ರೈ ಮಾಡೋಣ. ವೆರಿ ಗುಡ್ ಬ್ರೋ. ಒಂಥರ ಇದು ಈ ದೇಶ ಹೆಂಗಿದೆ ಅಂದರೆ ಸೌತ್ ಇಂಡಿಯನ್, ಅಂದರೆ ದಕ್ಷಿಣ ಭಾರತ, ನೇಪಾಳ, ಉತ್ತರ ಭಾರತ, ಥೈಲ್ಯಾಂಡು ಎಲ್ಲ ಮಿಕ್ಸ್ ಆಗಿರುವಂತಹ ಕುಸಿನ್ ಇರೋದು. ತುಂಬ ಚೆನ್ನಾಗಿದೆ. ಪ್ಲೇಟ್ ಪಡ್ಡುಗೆ 1000 ಮೇಡಮ್ ಕೊಡ್ತಾ ಇದ್ದೀನಿ, ಅಂದರೆ 20 ರೂಪಾಯಿ ಆಗುತ್ತೆ. ಸೊ ಈ ಪಡ್ಡು ಹೆಸರು ಮೋಲಿಂಬಿಯಾ ಅಂದ್ಬಿಟ್ಟು. ಮೋಲಿಂಬಿಯಾ 2 ಕಡೆನೂ ಕ್ರಿಸ್ಪಿ ಆಗಿದೆ. ಥರವಾದ ವಿಧವಾದ ಸಲಾಡ್ಸ್ನ ಮಾಡ್ತಿರೋದು ನೋಡ್ಬೋದು. ಇದು ಪಪ್ಪಾಯ ಸಲಾಡ್ ಹಾಕೊಂಡು ಅಮ್ಮ ಕುಟ್ತಾರೆ. ಮರದ್ದದು ನೋಡಿ, ರೆಡಿ ಆಯಿತು ಸಲಾಡು. ವೆರಿ ಗುಡ್. ಹೆಸರು, ಈ ಸಲಾಡ್ ಹೆಸರು ತಿಮೋಯಿ ಥಾ. ಇದು ಏನೋ ಉಂಡೆ ಮಾಡ್ತಾ ಇದ್ದಾರೆ ನೋಡಿ, ಹೆಂಗಿದೆ ಇದು. ಅದ್ರ ಮೇಲೆ ಕೊಬ್ಬರಿ ತುರಿ ಹಾಕ್ಬಿಟ್ಟಿದ್ದಾರೆ ಅಥವಾ ಕಾಯಿ ತುರಿ. ಚೆನ್ನಾಗಿ ಕಾಣಿಸ್ತದೆ. ಏನಿದು? ಇದರ ಹೆಸರು ಮೊಲವಿಬೋ ಅಂತೆ. ಮೊಲವಿಬೋ ಅಂದರೆ ಅಕ್ಕಿ ಹಿಟ್ಟನ್ನು ಉಂಡೆ ಮಾಡಿ ಈ ಒಂದು ಬಿಸಿನೀರು ಒಳಗೆ ಹಾಕ್ತಾರೆ. ಅದು ಕೊತ ಕುದ್ದು ಒಂದು ರೀತಿ ಬೇಯುತ್ತೆ. ಬೆಂದ ನಂತರ ಅಕ್ಕಿ ಹಿಟ್ಟೊಳಗೆ ಬೆಲ್ಲ ಹಾಕಿದ್ದಾರೆ. ಆ ಬೆಲ್ಲವನ್ನು ಹಾಕಿರುವಂಥ ಅಕ್ಕಿ ಹಿಟ್ಟನ್ನು ಬೇಯಿಸಿದ ನಂತರ ಅದರ ಮೇಲೆ ಕಾಯಿ ತುರಿಯನ್ನು ಹಾಕಿ ನಿಮಗೆ ಈ ಥರ ಪ್ಲೇಟಲ್ಲಿ ಕೊಡ್ತಾರೆ. ತಣ್ಣಗಾಗಿರೋದನ್ನ ಇಲ್ಲಿ ಬಿಸಿ ಮಾಡಿ ಫ್ರೆಶ್ ಆಗಿ ಮೇಡಮ್ಮು ಕೊಡ್ತಾರೆ. ನೋಡಿ ಯಾವ ರೀತಿ ಇರುತ್ತೆ ಅಂತ. ವಾವ್, ತುಂಬ ಹೆಲ್ದಿ ಫುಡ್ಡು. ಕಾಯಿ ತುರಿ ಇಟ್ಕೊಂಡಿದ್ದಾರೆ, ಅದ್ರ ಮೇಲೆ ಕಾಯಿ ತುರಿ ಹಾಕಿ ಕೊಡ್ತಾ ಇದ್ದಾರೆ. ಬಿಳಿ ಗೋಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಳಿ ಗೋಲಿ ಟ್ರೈ ಮಾಡೋಣ ಬನ್ನಿ. ಬಿಳಿ ಗೋಲಿನ ಲೆಟ್ಸ್ ಟ್ರೈ ಬ್ರೋ. ಬಿಳಿ ಗೋಲಿಯನ್ನು ಟ್ರೈ ಮಾಡೋಣ ಬನ್ನಿ, ವಿತ್ ಕಾಯಿ. ಆಹಾ, ವಾವ್. ಒಳಗೆ ಬೆಲ್ಲ ಮೆಲ್ಟಾಗಿ, ನಮ್ಮಲ್ಲಿ ನಾಗರ ಪಂಚಮಿಯಲ್ಲಿ ಕಡುಬು ಮಾಡ್ತೀವಲ್ಲ, ಎಕ್ಸಾಕ್ಟ್ಲಿ ಅದರ ಚಿಕ್ಕ ವರ್ಷನ್ನು ನಿಮಗೆ ತೋರಿಸಿ ನೋಡಿ. ಕ್ಲಾಸ್ ಆಗಿದೆ ಗುರು, ಕ್ಲಾಸ್ ಆಗಿದೆ. ಇದು ನೋಡಿ, ಇಲ್ಲೇ ಇದ್ರ ಒಳಗೆ ಬೆಲ್ಲ ಇದೆ. ತುಂಬ ಚೆನ್ನಾಗಿದೆ ಡಿಶ್ಶು, ವರ್ತು. 2000, 10,000 ಕೊಡ್ತಾ ಇದ್ದೀನಿ, 8,000 ವಾಪಸ್ ಕೊಡ್ತಾರೆ. ಚೇಂಜನ್ನು ಇದ್ರೊಳಗೆ ಇಟ್ಕೊಂಡಿದ್ದಾರೆ ಡಬ್ಬಿ ಒಳಗೆ. ವೆರಿ ಗುಡ್. ಬಾಯ್ ಮೇಡಮ್, ಥ್ಯಾಂಕ್ ಯು. ಚೈನಾದ ಸ್ವೀಟು, ಹಾಗೆ ಬೇಕರಿ ಪ್ರಾಡಕ್ಟ್ಸು, ಅಂಗಡಿಗಳು. ಗುರು ಶೆಕೆ ಆಗ್ತಾಯಿದೆ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ ಅಲ್ಲ. ಚೆನ್ನಾಗಿದೆ. ವೆರಿ ಗುಡ್ ತಾತ. ಊರಿನ ಅತ್ಯಂತ ದೊಡ್ಡ ಹುಳದ ಅಂಗಡಿ. ಜೀವಂತ ಹುಳುವನ್ನು ಹಾಲಲ್ಲಿ ನೆನೆಸಿ ಅದಾದಮೇಲೆ ಖಾದ್ಯವಾಗಿ ತಿನ್ನುವಂತಹ ಬರ್ಮೀಸ್ ಜನ. ವಾಟ್ ಈಸ್ ದ ನೇಮ್ ಬ್ರೋ?
ಮರ ಮುಯಿ ಅಂತೆ ಹುಳಗಳು ನೋಡಿ ಎಷ್ಟು ರೀತಿ ಹುಳ ಇದೆ ಅಂತ ಒಂದ್ಸಲಿ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಉಪ್ಪು ಖಾರ ಕರಿಬೇವಿನ ಸೊಪ್ಪು ಪಯ್ಯೆ ಪಯ್ಯೆ ಮೇಡಮ್ ಮಾರ್ತಾ ಇದ್ದಾರೆ ಹುಳ ಮಾರೋ ಮೇಡಮ್ ಇದು ವೆರಿ ಗುಡ್ 19th ಸ್ಟ್ರೀಟ್ ಸಕೂಲನ್ಗೆ ಬಂದಿದ್ದೀವಿ. ಈ ಒಂದು ಸ್ಟ್ರೀಟು ತನ್ನ ಪಬ್ಗಳಿಗೆ ಬಿಯರ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಜನಗಳು ಫುಲ್ ತುಂಬಿಕೊಂಡಿರ್ತಾರಂತೆ. ಇಲ್ಲಿಯ ಮಾಹೋಲ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಬರ್ತಿದ್ದಂಗೆ ಲೈವ್ ಗ್ರಿಲ್ಲಿಂಗ್ ಸ್ಟೇಷನ್ಗಳು ಎಲ್ಲ ಕಡೆನೂ. ಅದಾದಮೇಲೆ ಹಂಗೆ ಮುಂದಕ್ಕೆ ಹೋದರೆ ಏನು ಬ್ರೋ ಇಷ್ಟಿಷ್ಟು ಉದ್ದ ಇದೆ ಕಲ್ಲಂಗಡಿ. ಹಣ್ಣುಗಳು ಮಾರ್ತಾ ಇದ್ದಾರೆ ನೋಡಿ. ಇವೆಲ್ಲ ಪಬ್ಗಳು ರಸ್ತೆಯನ್ನೇ ಬಂದ್ ಮಾಡಿಬಿಟ್ಟಿದ್ದಾರೆ. ರಸ್ತೆ ಮಧ್ಯನೇ ಜನಗಳಿಗೆ ಬಿಯರ್ ಹೊಡಿಸ್ತಾ ಇದ್ದಾರೆ. ವಿಯಟ್ನಾಂ ನೆನಪಾಗ್ತಾ ಇದೆ ನನಗೆ. ಸ್ಟ್ರೀಟಲ್ಲೂ ಪಾನ್ ಬೀಡ ಅಂಗಡಿ ನೋಡಿ ಹೆಂಗಿದೆ ವಾತಾವರಣ, ಜೋರಾಗಿದೆ. ಇನ್ನು ಇವಾಗಷ್ಟೇ ಜನಗಳು ಬರ್ತಾ ಇದ್ದಾರೆ. ಎಲ್ಲ ಬಿಯರ್ ಹಾಕ್ತಾ ಇರೋದನ್ನ ನೋಡಿ ನನಗೂ ಒಂದು ಬಿಯರ್ ಹಾಕ್ಬೇಕು ಅನಿಸ್ತಾ ಇದೆ. ಜನಗಳು ಮಜಾ ಮಾಡ್ತಾ ಇದ್ದಾರೆ. ಮಧ್ಯ ಕುಲ್ಫಿ ಮಾರ್ತಾ ಇರುವಂತಹ ಯುವಕ. ಹೆಂಗೆ ಅಂದ್ರೆ ಇಲ್ಲಿ ಬಿಯರ್ ಒಬ್ರು ಮಾರಿದ್ರೆ ಸೈಡ್ ಡಿಶ್ ರೋಡಲ್ಲಿ ಮಧ್ಯ ಒಬ್ರು ಮಾರ್ತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಮಾರ್ತಾ ಇದ್ದಾರೆ. ಜಾಗನೇ ಇಲ್ಲ ನಡ್ಕೊಂಡು ಹೋಗೋಕೆ. ತಾತ ನೋಡ್ರಿ ಹೆಂಗೆ ಫುಲ್ ಮೈ ತುಂಬ ಚಿನ್ನ ಬೆಳ್ಳಿ ಫುಲ್ ಚೈನ್ ಹಾಕೊಂಡು ಬಟ್ಟೆನೇ ಹಾಕೊಂಡಿಲ್ಲ ಮನುಷ್ಯ. ಹಿಂಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದ್ರೆ ಕಡಲೆ ಬೀಜ ಗುರು. ನಮ್ಮ ಅಣ್ಣ ನೋಡ್ರಿ ಹೆಂಗೆ ಬಿಯರ್ ಸ್ಟ್ರೀಟಲ್ಲಿ ಕೊತ ಕುದೀತಾ ಇರುವಂತಹ ಕಡಲೆ ಬೀಜವನ್ನ ಬೀಸ್ತಾವನೆ ಅಂತ. ಜೋಳ, ಕಡಲೆ ಬೀಜ ಮತ್ತೆ ಗೆಣಸು, ಆರೋಗ್ಯಕರವಾದ ತಿಂಡಿ. ಹಾಯ್, ಹಲೋ ಹಲೋ ಹಲೋ, ಹೌ ಆರ್ ಯು ಗೈಸ್? ಹೌ ಆರ್ ಯು ಆಲ್? Good, good. Partying. Where is the beer? Where is the beer? Okay, enjoy guys. Namaste, namaste. ಸಿಕ್ಕಾಪಟ್ಟೆ ಜೋರಾಗಿ ಪಾರ್ಟಿ ಮಾಡ್ತಾವ್ರೆ. ಇದೇನೋ ಹಣ್ಣು ಮಾರ್ತಾ ಇದಾರೆ ಇಲ್ಲಿ ಮಾರ್ಕೆಟ್ ಮಧ್ಯ. Which one is this? ಎಳ್ನೀರು ಒಳಗಿರುತ್ತಲ್ಲ ಕಾಯಿ ಅದಂತಿದು. ಲಚ್ಕಾ ಪಚ್ಕಾ ಅಂತ ತಿಂತಾನೆ. ಗುಡ್ ಗುಡ್. ಓಕೆ, ಅಮ್ಮ ಮಗಳಿಗೆ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ. ಹಾಲನ್ನ ತುಂಬಿಸಿ ನೀಟಾಗಿ ಅಲ್ಲಿ ಇಡ್ತಾ ಇದ್ದಾರೆ. ಒಂದು ರೀತಿ ಕುಲ್ಫಿ. ತುಂಬ ಪೇಷನ್ಸ್ ಬೇಕು. ಹಾಯ್. ಮಯನ್ಮಾರಲ್ಲಿ ಸಾಕಷ್ಟು ರೀತಿಯ ಹಣ್ಣುಗಳು ಸಿಗುತ್ತೆ ಅನ್ನೋದು ಈ ಥರ ರಸ್ತೆ ಬದಿಯ ವ್ಯಾಪಾರಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕ್ಲಾತ್ ಸೆಂಟರ್ ನೋಡಿದೆ ರೋಡ್ ಸೈಡು ನೋಡಿ. ಪ್ಯಾಕೇಜ್ 60 ಮಿನಿಟ್ಸ್ಗೆ 12,000. ಫುಟ್ ಹ್ಯಾಂಡ್ ಶೋಲ್ಡರು 12,000 ಅಂದರೆ 300 ರೂಪಾಯಿಗೆ ಮಸಾಜ್. ಹೂವನ್ನ ಹಾಕೋತಾರಲ್ಲ ಅದನ್ನ ಎಷ್ಟು ಚೆನ್ನಾಗಿ ಕಟ್ಟಿಟ್ಟಿದ್ದಾರೆ ನೋಡಿ. ವೆರಿ ನೈಸ್. ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಒಂದು ಬೀಚ್ ಸೈಡು ಸೀ ಫುಡ್ ಸಿಗುತ್ತಂತೆ, ಆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಹುಡುಗ ಟ್ಯಾಕ್ಸಿನ ಎಲ್ಲ ವೆಹಿಕಲ್ಗೋಸ್ಕರ ನಿಲ್ಲಿಸ್ಬಿಟ್ಟಿದ್ದ. ಅಯ್ಯೋ, ನಮಗೋಸ್ಕರ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಡ್ಡದಲ್ಲಿ. ಓಪನ್ ಓಪನ್. ಅಯ್ಯಯ್ಯೋ. ಓಕೆ, ಲೆಟ್ಸ್ ಗೋ. ಸಾರಿ ಗೈಸ್, ಸಾರಿ ಅಂತ ಹೇಳೋದಕ್ಕೆ ತಾಮ ಮೋರೆ ಅಂತ ಹೇಳ್ಬೇಕಂತೆ. ಯಪ್ಪ, ಇವ್ರ ಭಾಷೆ ತುಂಬ ಕಾಂಪ್ಲೆಕ್ಸ್ ಆಗಿದೆ. ಒಂದೊಂದು ವರ್ಡ್ ಇದ್ರೆ ಓಕೆ, 2 ವರ್ಡು 3 ವರ್ಡ್ ಇದ್ರೆ ಹೇಳೋದು ತುಂಬ ಕಷ್ಟ. ಬೋದಠಾ ಅನ್ನೋ ಒಂದು ಏರಿಯಾಗೆ ಬಂದಿದ್ದೀವಿ. ಪಗೋಡ, ಬೋದಟೋ ಪಗೋಡ. ಓಕೆ ಓಕೆ.
ಸಮೋಸ ಮಾರ್ತಾ ಇದ್ದಾರೆ. ಸಮೋಸ ಮತ್ತೆ ಕುರುಕು ತಿಂಡಿನ ಬಿಸಿಯಾಗಿ ಹೆಂಗಿಟ್ಟಿದ್ದಾರೆ ನೋಡಿ. ವಡೆ ಗಿಡ ಎಲ್ಲ ಇದೆ. ವಡೆ ಕೆಳಗಡೆ ನೋಡಿ ಕೆಂಡ ಹಾಕಿಟ್ಟಿದ್ದಾರೆ. ಇದರಿಂದ ಹೊಗೆಯಿಂದ ಬಿಸಿಯಾಗಿರುತ್ತೆ. ಇಲ್ಲಿ ನೋಡಿ ತಿಂಡಿ ಬಿಸಿಯಾಗಿರುತ್ತೆ ಸದಾ. ವೆರಿ ಗುಡ್ ಐಡಿಯಾ, वेरी गुड. आप ग्रैंडफादर हैदराबाद से? ग्रैंडफादर क्या कहा बोले थे? गांधी जी ने कहा था हिंदू मुस्लिम बाय बाय है. हाँ, हम बिल्कुल बाय बाय है भाई, बिल्कुल बाय बाय है, हमेशा रहेंगे. और खुशी की बात. ये बाय. ಬುದ್ಧಿಸ್ಟ್ ದೇಶದಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯ. ಐಸ್ನ ಉಜ್ತಾ ಇದ್ದಾರೆ ಗೋಲಾ ಮಾಡೋದಿಕ್ಕೆ. ಗುರು ಇಡ್ಲಿ ಮಾಡ್ತಾ ಇದಾರೆ ಇಲ್ಲಿ. ಇಡ್ಲಿ ವಾಟ್ ಇಸ್ ದ ನೇಮ್? ಸೇಮ್ ಇಡ್ಲಿ ತರನೇ ಇದೆ. ಪೊಬ್ಬ ಏನೋ ಮೊಬ್ಬನ ಇಡ್ಲಿನ ಇದು. ದಿಸ್ ಇಸ್ ಇಡ್ಲಿ. ಅಜ್ಜಿ ಚೌಚೌ ಮಾಡ್ತಾ ಇದಾರೆ. ಅಜ್ಜಿ ಸಲಾಂ, ನಮಸ್ತೆ, ಹಲೋ, ಹೇಗಿದ್ದೀರಾ? ನೋಡಿ ಇದು ಚೌಚೌ ಅಂತ ಇದ್ರ ಹೆಸರು. ಹಾಲ್ಬಾಯ್ ತರ ಇದೆ. ಜೆಲ್ಲಿ ಬೇರೆ ಬೇರೆ ಕಲರ್ ಜೆಲ್ಲಿಗಳನ್ನ ಮಾರ್ತಾ ಇದ್ದಾರೆ. ಇದನ್ನ ಇವರು ಚೌಚೌ ಅಂತ ಕರೀತಾರೆ. ಅಮ್ಮ ಸದ್ಯಕ್ಕೆ ಸ್ವೀಟ್ ತಿನ್ನುವಂತಹ ಕೆಪಾಸಿಟಿ ಇರಲಿಲ್ಲ, ಆಮೇಲೆ ಬಂದು ತಿಂತೀನಿ. ಥ್ಯಾಂಕ್ ಯು ಅಮ್ಮ. ವೆರಿ ಗುಡ್ ಲುಕಿಂಗ್ ಫುಡ್. ನೋಡ್ರಿ ಇಲ್ಲಿ ಈ ಆಟ ನೋಡಿ. ಅಂತೂ ಆಡಕ್ ಕೊಡಲ್ಲ ಈ ಆಟ, ಯಾಕಂದ್ರೆ ನಾನು ಹೊಡೆದ್ರೆ ಬಿದೋಗ್ಬಿಡುತ್ತೆಲ್ಲ ಅಲ್ವಾ. ವಾಟ್ ಯು ಟು ಹಿಟ್? ಓಕೆ, I try all the three. Okay. Okay. That's it. Oh! Try it. Oh, let's try it. Yeah. Oh! Oh! Wow. You last two, yes. Try it. How much? 3,000 gone. Oh shit. Oh, easy. Oh! 4,000 gone. Oh, shit. Try it, man. Just try it. ಆಗಲ್ಲ ಇದು. ಇವನ್ ತೋರಿಸ್ತಾ ನೋಡಿ. You hit. Show. Okay, now I learn. They do it so easy. Oh! Oh, shit. 6,000 ಹೋಯ್ತು. Yay! Last time. Okay, last time. Try it. Okay. ಮೆತ್ತಗೆ ಸ್ಕ್ಯಾಮ್ ಮಾಡಿ 7,000 ಕಾಸು ಮಾಡ್ಕೊಂಡ್ಬಿಟ್ರು ನನ್ನ ಹತ್ರ. ಅವ್ರು ಹೊಡಿಬೇಕಾದ್ರೆ ಕರೆಕ್ಟಾಗಿ ಇಟ್ಕೋತಾರೆ, ನಮ್ಗೆ ಇಡ್ಬೇಕಾದ್ರೆ ಕಷ್ಟ ಇಟ್ಬಿಡ್ತಾರೆ. ಹಂಗೆ ದುನಿಯಾ, ಹುಷಾರಾಗಿರ್ಬೇಕು, ಇಲ್ಲದ್ರೆ ಭಸ್ಮ ಆಗ್ಬಿಡ್ತೀರಾ ಸುಟ್ಟು. ಮೀನ್ನ ಹೆಂಗೆ ಬಾರ್ಬಿಕ್ಯೂ ಮಾಡೋರೆ. ಗುಡ್ ಜಾಬ್ ಬ್ರೋ. ನಮ್ಮ ಹುಡುಗನ ಫೇವ್ರೇಟ್ ಶಾಪ್ ಅಂತ ಇಲ್ಲಿ ಏನೋ ತುಂಬಾ ಸ್ಪೆಷಲ್ ಆಗಿ ಏನೋ ಸಿಗುತ್ತಂತೆ. ಅಮ್ಮ ಏನ್ ಮಾಡ್ತೀರಾ? ವಾಟ್ ಶಿ ವಿಲ್ ಮೇಕ್? ಅತ್ತವ್ ಶೋ ಮೇಡಮ್. ಅತ್ತವ್ ಅಂತ ಒಂದು ಒಳ್ಳೆ ಡಿಶ್ ಮಾಡ್ತಾರಂತೆ. ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ತುಂಬಾ ಹಸುವಾಗ್ತದೆ. ಇನ್ನೂ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡಿಲ್ಲ ನಾನು, ಬರೀ ಸುತ್ತಾನೆ ಇದ್ದೀನಿ. ಮೆಣಸಿನ್ಕಾಯಿ ಬಿಡಿಸ್ಕೊತಾವ್ರೆ. ನಾನು ಅಮ್ಮಂಗೆ ಏನು ಹೇಳ್ತಾ ಇದೀನಿ ಅಂದ್ರೆ, ಖಾರ ಕಮ್ಮಿ ಬೇಕಾ ಜಾಸ್ತಿ ಬೇಕಾ ಅಂದ್ರು, ನೀವು ಹೆಂಗ್ ಮಾಡ್ತೀರಾ ಒರಿಜಿನಲ್ ಹಂಗೆ ಮಾಡಿ, ಯಾಕಂದ್ರೆ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದೀನಿ. ಎಣ್ಣೆ ಗಿಣ್ಣೆ ಏನು ಹಾಕಲ್ವಂತೆ. ಸೊ ಓಕೆ, ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಸೊ ಕುಟ್ಟೋದಿಕ್ಕೆ ಫಸ್ಟ್ ಮೆಣಸಿನ್ಕಾಯಿ ಹಾಕೋತಾ ಇದಾರೆ ಮೇಡಮ್. ಅಂಕಲ್ಲು ಆಂಟಿಗೆ ಸಹಾಯ ಮಾಡ್ತಾ ಇದಾರೆ. ಇದು ದಾಂಪತ್ಯ ಜೀವನ ಅಂದ್ರೆ. ಅಮ್ಮ ಮೆಣಸಿನ್ಕಾಯಿ ಅರಿತಾ ಇದಾರೆ, ಅಂಕಲ್ಲು ಬೆಳ್ಳುಳ್ಳಿ ಬಿಡಿಸ್ತಾವ್ರೆ. ಮಟನ್ ಅಂತ ಇದು. ಓಕೆ ಡೂ ಇಟ್. ಇದೇನೋ ಇದು ಡ್ರೈಡ್ ಮಟನ್. ನನಗೆ ಇಷ್ಟ ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಪಾಪ ಏನೋ ಲೋಕಲ್ ಆಗಿ ಮಾಡ್ತಾರೆ, ಟ್ರೈ ಮಾಡ್ತೀನಿ. ಮೆಣಸಿನ್ಕಾಯಿ ಪೇಸ್ಟ್ ಲಫಾ. ಓಕೆ ಏನೋ ಪೇಸ್ಟ್ ಏನು ಅಂತ ಗೊತ್ತಿಲ್ಲ. ಇದು ಪ್ರತಿಯೊಬ್ಬ ಬರ್ಮೀಸ್ ಪರ್ಸನ್ಗೂ ಕೂಡ ತುಂಬಾ ಇಷ್ಟ ಅಂತೆ. ತಿಂಡಿ ರೆಡಿ ಆಗಿದೆ. ಆಜೋ, ಇದರ ಹೆಸರು ಸೈಲ ಪಡ ಅನ್ಬಿಟ್ಟು. ಓಕೆ ನಿಂಬೆ ಹಣ್ಣನ್ನ ಹಿಂಡಿದ್ರು ಅದ್ರೊಳಗೆ. ಇನ್ನು ಏನೇನೋ ಆಗ್ತಾನೆ ಇದ್ರ ಅವಾಗಿಂದ. ಬಂತು ಆ ಪೇಸ್ಟ್ ಬಿತ್ತು ಎಣ್ಣೆಗೆ. ಇದು ಇಲ್ಲಿಯ ಜನಗಳ ಫೇವ್ರೇಟ್ ಡಿಶ್ ಅಂತೆ. ಮೇಲೆ ಟೊಮೆಟೋವನ್ನ ಕಟ್ ಮಾಡಾಕ್ತಾ ಇದಾರೆ, ಗಾರ್ಲಿಕ್ ರೆಡಿ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಬಹಳ ಟ್ರೆಡಿಷನಲ್ ಆದ ಊಟ ತಿಂಡಿಗಳು.
ಅವ್ರು ಮಾಡ್ತಾರೋ ಸ್ಟೈಲು, ಕುಟ್ಟಿದ್ದು ರೀತಿ, ಮಿಕ್ಸ್ ಮಾಡಿದ ರೀತಿ ಅದರಲ್ಲೇ ಗೊತ್ತಾಗುತ್ತೆ. ಅವರ ಆಲ್ಮೋಸ್ಟ್ 20-25-30 ವರ್ಷದ ಎಕ್ಸ್ಪೀರಿಯೆನ್ಸು ಕಾಣಿಸ್ತಾ ಇದೆ ಅದನ್ನು ಮಾಡೋದ್ರಲ್ಲಿ. ಇನ್ನೂ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರಬೇಕು. ನಮ್ಮ ಪ್ರಕಾರ ಅಮ್ಮಂಗೆ ಇವಾಗ ಒಂದು 65-70 ವರ್ಷ ಅಂತ ಅಂದ್ಕೊಂಡ್ರು ನೋಡಿ, ಒಂದು 40-50 ವರ್ಷದಿಂದ ಮಾಡ್ತಾ ಇರ್ತಾರೆ ಅಡುಗೆನ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನೋಡೋದಕ್ಕೆ ಖುಷಿ ಆಯಿತು. ಆಹಾ, ರೆಡಿ ಆಯಿತು ನೋಡಿ ನಮ್ಮ ಡಿಶ್ಶು. ಈಗ ಸೈಲಪಟ ಬಂದಿದೆ, ಚಟ್ನಿ ಥರ ಇದೆ ಇದು, ಒಂದು ರೀತಿಯ ಸೈಡ್ ಡಿಶ್ಶು. ಆಹಾ ನೋಡಿ, ಮೇಲ್ಗಡೆ ಬೆಳ್ಳುಳ್ಳಿಯ ತುಂಡುಗಳಿದೆ, ಮತ್ತು ಮಿಕ್ಸ್ ಆಗಿರೋ ಡ್ರೈಡ್ ಮಟನ್ನು, ಮತ್ತು ಇನ್ನೂ ಸಾಕಷ್ಟು ಹರ್ಬ್ಸ್ನ ಹಾಕಿದ್ರು ಇದ್ರೊಳಗೆ. ಮೆಣಸಿನ್ಕಾಯಿ ಹರಿದಿದ್ದಾರೆ. ಬಹಳ ಸ್ಟ್ರಾಂಗ್ ಆಗಿ ಸಖತ್ತಾಗಿದೆ. ಆ ಒಂದು ಖಾರವನ್ನು ತಡ್ಕೊಳ್ಳೋದಿಕ್ಕೆ ನಿಮಗೊಂದು ಪೀಸ್ ಸೌತೆಕಾಯಿ ಅವಶ್ಯಕತೆ ಇದೆ. ಚಟ್ನಿ ಇದ್ರೆ ಸಾಕಾಗಲ್ಲ, ಸ್ವಲ್ಪ ಏನಾದ್ರು ತಿಂಡಿನೂ ಬೇಕಲ್ವಾ, ಅದಕ್ಕೆ ಏನಾದ್ರು ಆರ್ಡರ್ ಮಾಡೋಣ ಅನ್ಕೊಂಡೆ. ಬಾರ್ಬಿಕ್ಯೂ ಕಾಲನ್ನೇ ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ಬಿಡ್ತಾರೆ ಇಲ್ಲಿ ಜನಗಳು. ಇದು ಇಂಟೆಸ್ಟೈನ್ಸ್, ಇವನ್ನೆಲ್ಲ ತಿನ್ನಕ್ಕೆ ಮನ್ಸಾಗಲ್ಲ ರೀ ನಂಗೆ. ಇವೆಲ್ಲ ಏನು ಬೇಡ, ಜೋಳ ಕೊಡು ಅಂತ ಕೇಳಿದೆ. ಇಲ್ಲಿ ಚಿಕನ್ ಕಾಲ್ನ ಸುಡ್ತಾವ್ರೆ. ಇಲ್ಲಿ ಚಿಕನ್ ಕಾಲ್ ಇದು ನಾವು ಬಿಸಾಕ್ತೀವಿ, ಇದನ್ನ ಫ್ರೈ ಮಾಡ್ಕೊಂಡು ತಿಂತಾ ಇದ್ದಾರೆ ಇವರು. 2 ರೀತಿ ಬಿಯರು ಟೇಬಲ್ಗೆ ಬಂದಿದೆ. ಒಂದು ABC, ಇದು ಬ್ರದರ್ಗೆ. ಇದು ಲೈಟ್ ಬಿಯರ್ ಅಂತ, ಇದು ತುಂಬ ಸ್ಟ್ರಾಂಗ್ ಅಂತೆ, ನಿಮಗೆ ಸೆಟ್ ಆಗಲ್ಲ, ನಿಮಗೆ ಮಯನ್ಮಾರ್ ಬಿಯರೇ ಸರಿ ಅಂತ ಹೇಳಿದ್ರು, ಅದಕ್ಕೆ ಓಕೆ ಅಂತ ಹೇಳಿದೆ. ಇದು ಬ್ರದರ್ಗೆ, ಇದು ನನಗೆ. ಚಿಯರ್ಸ್ ಬ್ರೋ. ಇನ್ನೊಂದು ರೀತಿಯ ಡಿಶ್ಶು, ಇದರ ಹೆಸರು ಪೇ ದ್ಯಾತೋ ಅಂದ್ಬಿಟ್ಟು. ಇದು ಬರ್ಮಾಲಿ ಮಾತ್ರ ಸಿಗುತ್ತಂತೆ. ಒಂದು ವಾಟ್ ಈಸ್ ದಿಸ್, ಎಗ್? ಇದಕ್ಕೆ ಏನೇನೋ ಹಪ್ಪಳ, ಸಂಡಿಗೆ ಎಲ್ಲ ಹಾಕಿ ಮಾಡಿದ್ದಾರೆ. ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಎಗ್ ಬುರ್ಜಿ ಥರ ಕಾಣಿಸ್ತಾ ಇದೆ. 2 ಡಿಶ್ಶು ಸೈಡ್ ಡಿಶ್ಶು. ಈ ಥರ ಬಂದು ಬೋಂಡ ಬಜ್ಜಿ ಎಲ್ಲ ಮಾರ್ತಾ ಇರ್ತಾರೆ. ನಮಗೇನೋ ಬೇಡ ಅಂತ ಹೇಳಿದ್ವಿ, ಆಲ್ರೆಡಿ ಪ್ಲೇಟ್ ತುಂಬ ಊಟ ತಿಂಡಿ ಇದೆ. ಅಮ್ಮ ಬಂದು ವಿಚಾರಿಸ್ಕೊತಾ ಇದ್ದಾರೆ ಊಟ ಹೆಂಗಿದೆ ಅಂತ ಕೇಳ್ತಾ ಇದ್ದಾರೆ. ಅಮ್ಮ ಸೂಪರ್ ಸೂಪರ್, ಥ್ಯಾಂಕ್ ಯು, ವೆರಿ ಗುಡ್ ಫುಡ್, ಯು ಆರ್ ಅಮೇಝಿಂಗ್. ಊಟ ಗಿಟ ಎಲ್ಲ ಮುಗಿಸಿ ವಾಪಸ್ಸು ಹೋಟೆಲ್ ಕಡೆಗೆ ಪ್ರಯಾಣ. ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ ಸಿಟಿ ಮಧ್ಯ.